ನಮಸ್ಕಾರ ವೀಕ್ಷಕರೇ, ಟ್ರೇಡ್ ಬ್ಯಾಕ್ರಿಗೆ ಸುಸ್ವಾಗತ. ಸಾಮಾನ್ಯ ಜನ ಫಿಕ್ಸ್ಡ್ ರಿಟರ್ನ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಯಾವುದೇ ತರದ ರಿಸ್ಕ್ ಇಲ್ಲದೆ ಇನ್ವೆಸ್ಟ್ ಮಾಡೋದು ಅಂತ ನೋಡಿದಾಗ ನಾರ್ಮಲ್ ಆಗಿ ನೆನಪಾಗೋ ಒಂದೇ ಒಂದು ವಿಷಯ ಅಂತಂದ್ರೆ ಬ್ಯಾಂಕ್ ಎಫ್ ಡಿ. ಬ್ಯಾಂಕ್ ಎಫ್ ಡಿ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಥವಾ ಬ್ಯಾಂಕ್ ಅಲ್ಲಿ ರೆಕರಿಂಗ್ ಡೆಪಾಸಿಟ್. ಅದು ಬಿಟ್ಟು ಬೇರೆ ಯಾವ್ದಾದ್ರು ಇದೇ ತರ ಒಂದು ಪ್ರಾಡಕ್ಟ್ ಇದೆಯಾ? ಅದರಲ್ಲಿ ಬ್ಯಾಂಕ್ ಎಫ್ ಡಿಗಿಂತ ಹೆಚ್ಚು ರಿಟರ್ನ್ ಮತ್ತೆ ಅದಕ್ಕಿಂತ ಹೆಚ್ಚು ಫ್ಲೆಕ್ಸಿಬಿಲಿಟಿ ಇರುವಂತ ಬೇರೆ ಪ್ರಾಡಕ್ಟ್ ಇದೆಯಾ? ಬ್ಯಾಂಕ್ ಅಲ್ಲಿ ಎಷ್ಟು ಸೇಫ್ಟಿ ಇದೆಯೋ ಅದಕ್ಕಿಂತ ಹೆಚ್ಚು ಸೇಫ್ಟಿ ಇರೋ ಪ್ರಾಡಕ್ಟ್ ಇದೆಯಾ ಅಂತ ನೋಡ್ತಾ ಹೋದ್ರೆ ನಮ್ಗೆ ಕಾಣುವಂತ ಇನ್ನೊಂದು ಇನ್ಸ್ಟ್ರೂಮೆಂಟ್ ಏನಂತಂದ್ರೆ ಗೌರ್ಮೆಂಟ್ ಬಾಂಡ್ಸ್. ಬಾಂಡ್ಸ್ ಅಂತಂದ್ರೆ ಗೌರ್ಮೆಂಟ್ ತನ್ನ ಖರ್ಚುಗಳಿಗೋಸ್ಕರ ಅಂದ್ರೆ ಬಜೆಟ್ ಅಲ್ಲಿ 4 ಲಕ್ಷ ಕೋಟಿ ಬಜೆಟ್ ಇದೆ ಕರ್ನಾಟಕದ್ದು. ಕರ್ನಾಟಕದ 4 ಲಕ್ಷ ಕೋಟಿ ಬಜೆಟ್ ಅಂತಂದಾಗ 3.5 ಲಕ್ಷ ಕೋಟಿ ಅವ್ರದ ಆರ್ಥಿಕ ಸಂಪನ್ಮೂಲಗಳಿಂದಾನೇ ಅವರು ಗಳಿಸ್ತಾ ಇರ್ತಾರೆ. ಅದು ಬಿಟ್ಟು ಉಳಿದಿರೋ 50,000 ಕೋಟಿಯಷ್ಟು ಅದೇನ್ ಡೆಫಿಸಿಟ್ ಇರುತ್ತಲ್ಲ ಅದನ್ನ ಮಾರ್ಕೆಟ್ ಇಂದ ಬಾರೋ ಮಾಡ್ತಿರ್ತಾರೆ. ಮಾರ್ಕೆಟ್ ಇಂದ ಬಾರೋ ಅಂತಂದಾಗ ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಅಂದ್ರೆ ಆರ್ ಬಿ ಐ ಕಡೆಯಿಂದ ಒಂದು ಪ್ಲಾಟ್ಫಾರ್ಮ್ ಇದೆ, ರಿಟೇಲ್ ಡೈರೆಕ್ಟ್ ಅಂತ. ಆ ಪ್ಲಾಟ್ಫಾರ್ಮ್ ಇಂದ ಅದನ್ನ ಹರಾಜಿಗೆ ಹಾಕ್ತಿರ್ತಾರೆ. ಅದರಲ್ಲಿ ಬಿಡ್ ಮಾಡ್ಬೋದು. ಮೊದ್ಲಿಗೆ ಏನಾಗ್ತಿತ್ತು, ಈ ಆರ್ ಬಿ ಐ ಪ್ಲಾಟ್ಫಾರ್ಮ್ ಅಲ್ಲಿ ಇದು ಬಂದು ಬರೀ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮಾತ್ರ ಅಲೋ ಮಾಡ್ತಿದ್ರು. ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತಂದ್ರೆ ಲಾರ್ಜ್ ಇನ್ವೆಸ್ಟರ್ಸ್ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಆಗ್ಬೋದು, ಇನ್ಶೂರೆನ್ಸ್ ಕಂಪನಿಗಳಾಗ್ಬೋದು, ಅಥವಾ ಫಾರಿನ್ ಇನ್ವೆಸ್ಟರ್ಸ್ ಕೂಡ ಆಕ್ಸೆಸ್ ಇತ್ತು. 2 ವರ್ಷದ ಹಿಂದೆ ಇದನ್ನ ಆರ್ ಬಿ ಐ ಅವರು ರಿಟೈಲ್ ಅಂದ್ರೆ ಸಾಮಾನ್ಯ ಜನಗಳಿಗೆ ಕೂಡ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ರು. ಅವರೊಂದು ಪ್ಲಾಟ್ಫಾರ್ಮ್ ಆರ್ ಬಿ ಐ ರಿಟೈಲ್ ಡೈರೆಕ್ಟ್ ಅಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ತಗೊಬಂದ್ರು. ಆ ಆರ್ ಬಿ ಐ ರಿಟೈಲ್ ಡೈರೆಕ್ಟ್ ಮುಖಾಂತರ ಹೇಗೆ ಈ ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಮತ್ತೆ ಈ ಗವರ್ಮೆಂಟ್ ಬಾಂಡ್ಸ್ ಬಂದು ಎಫ್ ಡಿ ಗಿಂತ ಬೆಟರ್ ಅಥವಾ ಯಾವ ತರ ಕಂಪೇರ್ ಆಗುತ್ತೆ ಅನ್ನೋದನ್ನ ನಾವು ಇವತ್ತು ಈ ವಿಡಿಯೋ ಅಲ್ಲಿ ನೋಡೋಣ. ಮೊದಲಿಗೆ ನಾವು ಗೂಗಲ್ ಅಲ್ಲಿ ಹೋಗಿ ಆರ್ ಬಿ ಐ ರಿಟೇಲ್ ಡೈರೆಕ್ಟ್ ಅಂತ ನಾವು ಇಲ್ಲಿ ಟೈಪ್ ಮಾಡೋಣ. ಆರ್ ಬಿ ಐ ರಿಟೇಲ್ ಡೈರೆಕ್ಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತಿದ್ದೀನಿ. ಇಲ್ಲಿ ಆರ್ ಬಿ ಐ ರಿಟೇಲ್ ಡೈರೆಕ್ಟ್ .org.in ಅಂತ ವೆಬ್ಸೈಟ್ ಬಂದಿದೆ. ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಇದರಲ್ಲಿ ನಮಗೆ ಇಲ್ಲಿ ಲಾಗಿನ್ ಆಗೋದಕ್ಕೆ ಅವಕಾಶ ಇರುತ್ತೆ. ನಾನು ಆಗ್ಲೇ ಅಕೌಂಟ್ ಓಪನ್ ಮಾಡಿದ್ದೀನಿ. ಸೊ ಮಾಡಿರೋದ್ರಿಂದ ನನ್ನ ಈಗಾಗಲೇ ಲಾಗಿನ್ ಆಗಿದೆ. ಬೈ ಚಾನ್ಸ್ ನೀವು ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಓಪನ್ ಆರ್ ಬಿ ಐ ರಿಟೇಲ್ ಡೈರೆಕ್ಟ್ ಅಕೌಂಟ್ ಅಂತ ಇಲ್ಲಿ ಆಪ್ಷನ್ ಇದೆ. ಆ ಆಪ್ಷನ್ ಇಂದ ನೀವು ಅಕೌಂಟ್ ಓಪನ್ ಮಾಡ್ಕೋಬಹುದು. ಸೊ ಈ ಆಪ್ಷನ್ ಏನಿದೆಯಲ್ಲ ಇಲ್ಲಿ, ಸೊ ಈ ಆಪ್ಷನ್ ಮುಖಾಂತರ ಆರ್ ಬಿ ಐ ರಿಟೇಲ್ ಡೈರೆಕ್ಟ್ ಅಕೌಂಟ್ ಅನ್ನ ನೀವು ಓಪನ್ ಮಾಡ್ಕೋಬಹುದು. ಬೈ ಚಾನ್ಸ್ ಆಗ್ಲೇ ಓಪನ್ ಮಾಡ್ಕೊಂಡಿದ್ರೆ ನೀವು ಇಲ್ಲಿಂದ ಲಾಗಿನ್ ಮಾಡ್ಬೋದು. ಸೊ ಇಲ್ಲಿ ಲಾಗಿನ್ ಅಂತಂದಾಗ ನಾವು ಆರ್ ಬಿ ಐ ರಿಟೇಲ್ ಡೈರೆಕ್ಟ್ ಅಕೌಂಟ್ ಅಂತ ಇದೆ, ಅಲ್ಲಿ ಲಾಗಿನ್ ಆಗ್ಬೋದು. ಸೊ ಈ ತರ ಇಲ್ಲಿ ರಿಜಿಸ್ಟರ್ ಆದಾಗ ನಮ್ದು ಇಮೇಲ್ ಐ ಡಿ, ಪಾಸ್ವರ್ಡ್ ಮತ್ತೆ ಕ್ಯಾಪ್ಚಾ ಕೊಟ್ಟು ಲಾಗಿನ್ ಆಗ್ಬೋದು. ರಿಜಿಸ್ಟರ್ ಆಗುವಾಗ ನಾವು ನಮ್ದು ಡೀಟೇಲ್ಸ್ ನ ಕೊಟ್ಟಿರ್ತೀರಿ. ಸೊ ಆ ರಿಜಿಸ್ಟ್ರೇಷನ್ ರಿಲೇಟೆಡ್ ಡೀಟೇಲ್ಸ್ ನ ಇನ್ನೊಂದು ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಗೊತ್ತಿಲ್ಲದೆ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ಹೇಗೆ ರಿಜಿಸ್ಟರ್ ಮಾಡೋದು ಅಂತ. ಏನಾದ್ರು ಇಶ್ಯೂ ಫೇಸ್ ಮಾಡಿದ್ರೆ ಆಕ್ಚುಲ್ ಆಗಿ ಬೇಸಿಕ್ ರಿಜಿಸ್ಟ್ರೇಷನ್ ಇದೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಅಕೌಂಟ್ ಅಕೌಂಟ್ ಟೈಪ್ ಅಂದ್ರೆ ಸಿಂಗಲ್ ಅಕೌಂಟ್ ಅದು ಜಾಯಿಂಟ್ ಅಕೌಂಟ್, ಮತ್ತೆ ಪ್ಯಾನ್ ಡೀಟೇಲ್ಸ್, ಇಮೇಲ್ ಐ ಡಿ, ಮೊಬೈಲ್ ನಂಬರ್, ಪ್ಯಾನ್ ನಂಬರ್, ಡೇಟ್ ಆಫ್ ಬರ್ತ್, ಮತ್ತೆ ಲಾಗಿನ್ ನೇಮ್ ಅಂದ್ರೆ ನೀವು ಲಾಗಿನ್ ಮಾಡೋದಕ್ಕೆ ಏನ್ ಯೂಸರ್ ನೇಮ್ ಕೊಡ್ಬೇಕಲ್ಲ ಅದು ಕೊಟ್ಟು ನೀವು ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ಬೋದು. ಮುಂದೆ ಹೋದ್ಮೇಲೆ ಅಲ್ಲಿ ಡೀಟೇಲ್ಸ್, ಬೇರೆ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ಮತ್ತೆ ಬೇಸಿಕ್ ಐಡೆಂಟಿಫಿಕೇಶನ್ ಡೀಟೇಲ್ಸ್ ಕೇಳ್ತಾರೆ. ಅದನ್ನೆಲ್ಲ ಕೊಟ್ಟಿದಾದ್ಮೇಲೆ ನಿಮ್ದು ಅಕೌಂಟ್ ಓಪನ್ ಆಗುತ್ತೆ. ಸೊ ಅದ್ರ ರಿಲೇಟೆಡ್ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು, ನಾವು ಅದಕ್ಕೆ ಆನ್ಸರ್ ಮಾಡ್ತೀರಿ. ಈಗ ನಾನು ಆಗ್ಲೇ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದ್ರೆ ನೋಡಿ, ಇದು ಈ ತರ ಹೋಮ್ ಪೇಜ್ ಕಾಣುತ್ತೆ. ಲಾಗಿನ್ ಆದಾಗ ಈ ತರ ಕಾಣುತ್ತೆ. ಇದು ಡ್ಯಾಶ್ ಬೋರ್ಡ್ ಇದೆ. ಜೊತೆಗೆ ಇಲ್ಲಿ ನಮ್ ಡೀಟೇಲ್ಸ್ ಎಲ್ಲ ಕಾಣುತ್ತೆ. ಇಲ್ಲಿ ನೋಡಿದ್ರೆ ಆಪ್ಷನ್ ಅಂತ ನೋಡಿದಾಗ ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಇಲ್ಲಿ ಆಪ್ಷನ್ ವಾಚ್ ಅಂತ ನೋಡಿದಾಗ ಇಲ್ಲಿ ಇನ್ನಷ್ಟು ಆಪ್ಷನ್ಸ್ ಇದಾವೆ. ಇದೇನಂತಂದ್ರೆ ಇದು ಸಿ ಜಿ ಅಂತ ಇದೆ. ಸಿ ಜಿ ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಂತ. ಅದೇ ತರ ಇಲ್ಲಿ ಎಸ್ ಜಿ ಅಂತ ಇದೆ. ಎಸ್ ಜಿ ಅಂತಂದ್ರೆ ಸ್ಟೇಟ್ ಗವರ್ಮೆಂಟ್. ಟಿ ಬಿಲ್ಸ್ ಅಂತ ಇದೆ. ಟಿ ಬಿಲ್ಸ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್. ಟ್ರೆಜರಿ ಬಿಲ್ಸ್ ಅಂತ ಶಾರ್ಟ್ ಟರ್ಮ್ಗೆ ಗವರ್ಮೆಂಟ್ ಕಡೆಯಿಂದ ಆಫರ್ ಮಾಡ್ತಿರ್ತಾರೆ. ಎಸ್ ಜಿ ಬಿ ಅಂತ ಇದೆ. ಎಸ್ ಜಿ ಬಿ ಈಗ ಗವರ್ಮೆಂಟ್ ಅವ್ರು, ಸೆಂಟ್ರಲ್ ಗವರ್ಮೆಂಟ್ ಅವರು ರೀಸೆಂಟ್ ಆಗಿ ಏನು ಆಫರ್ ಮಾಡ್ತಿಲ್ಲ. ಇದು ಎಸ್ ಜಿ ಬಿ ಬಂದು ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಂತ. ಸೊ ಗೋಲ್ಡ್ ಪ್ರೈಸಸ್ ಮೇಲೆ ಹೋಗ್ತಿರೋದ್ರಿಂದ ಇದನ್ನ ಸದ್ಯಕ್ಕೆ ಗವರ್ಮೆಂಟ್ ಕಡೆಯಿಂದ ಇದು ಆಫರ್ ಮಾಡ್ತಿಲ್ಲ. ಫ್ಯೂಚರ್ ಆಫರ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣುತ್ತೆ, ಅಥವಾ ಬೇರೆ ಯಾವ್ದಾದ್ರು ಬ್ಯಾಂಕ್ ಥ್ರೂ ಕೂಡ ಇದನ್ನ ಎಸ್ ಜಿ ಬಿನ ಬೈ ಮಾಡ್ಬೋದು. ಲಾಸ್ಟಿಗೆ ಒಂದು ಆಪ್ಷನ್ ಇದೆ, ಫಿಕ್ಸ್ ಫ್ಲೋಟಿಂಗ್ ರೇಟ್ ಸೆಕ್ಯೂರಿಟೀಸ್ ಅಂತ. ಇದೇನಂತಂದ್ರೆ ಇದರಲ್ಲಿ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಏನಾಗುತ್ತೆ, ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಬಂದು 6 ಮಂತ್ಸ್ ಒಂದ್ಸತಿ ಗವರ್ಮೆಂಟ್ ಕಡೆಯಿಂದ ಚೇಂಜ್ ಮಾಡ್ತಾ ಇರ್ತಾರೆ.
ಅದು ಈ 4 ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಸೊ ಸೆಂಟ್ರಲ್ ಗವರ್ನಮೆಂಟ್ ಬಾಂಡ್ಸ್ ಏನಾಗುತ್ತೆ, ಸೆಂಟ್ರಲ್ ಗವರ್ನಮೆಂಟ್ ಅವರು ಇಶ್ಯೂ ಮಾಡ್ತಿರ್ತಾರೆ ಎವ್ರಿ 6 ಮಂತ್ಸ್. ಅಂದ್ರೆ ಬಾಂಡ್ಸ್ ಬಂದು ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ದಾಗೆಲ್ಲ ಅವ್ರು ಇಶ್ಯೂ ಮಾಡ್ತಿರ್ತಾರೆ. ಈಗ ಇಲ್ಲಿ ನಾವು ಹೋದ್ರೆ ಸ್ಟೇಟ್ ಗವರ್ನಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ, ಇಲ್ಲಿ ಸ್ಟೇಟ್ ಗವರ್ನಮೆಂಟ್ ನೀವು ನೋಡಿದ್ರೆ ಇಲ್ಲಿ ಹರಿಯಾಣದ್ದು ಸ್ಟೇಟ್ ಬಾಂಡ್ಸ್ ಇದೆ, ಜಮ್ಮು ಕಾಶ್ಮೀರ ಇದೆ, ತೆಲಂಗಾಣದ ಎರಡಿದೆ ಆಕ್ಚುಲ್ ಆಗಿ ಇಲ್ಲಿ. ಸೊ ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂತಂದ್ರೆ, ಇಲ್ಲಿ ನೋಡಿ ಮೆಚುರಿಟಿ ಅಂತಿದೆಯಲ್ಲ, ಮೆಚುರಿಟಿನ ನೋಡ್ಬೇಕಾಗುತ್ತೆ. ಮೆಚುರಿಟಿ ಬಂದು ನೋಡಿ, ಈ ಬಾಂಡ್ಸ್ ಮೆಚ್ಯೂರ್ ಆಗೋದು 9th ಏಪ್ರಿಲ್ 2039. ಸೊ ಅಂದ್ರೆ ಇದು ಆಲ್ಮೋಸ್ಟ್ 14 ವರ್ಷದ ಬಾಂಡ್ ನ ಇಶ್ಯೂ ಮಾಡ್ತಿದ್ದಾರೆ ಹರಿಯಾಣ ಗವರ್ಮೆಂಟ್ ಕಡೆಯಿಂದ. ಇಶ್ಯೂ ಸೈಜ್ ಬಂದು 1000 ಕೋಟಿ. ಅದಾದ್ಮೇಲೆ ಅದ ಅದೆಲ್ಲದಕ್ಕಿಂತ ಮೇನ್ ನಮ್ಗೆ ಒಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ಬೇಕಾಗೋದು ನಮ್ಗೆ ಇಂಡಿಕೇಟಿವ್ ಈಲ್ಡ್ ಅಂತ ನೋಡಿದಾಗ 8.87%. ಅಂದ್ರೆ 6.4ಕ್ಕಿಂತ ಸ್ವಲ್ಪ ಹೆಚ್ಚು, 6.87% ಅಷ್ಟು ಇಂಟ್ರೆಸ್ಟ್ ನ ಈ ಬಾಂಡ್ಸ್ ಅಲ್ಲಿ ನಿಮ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಕೂಡ ಏನಂತಂದ್ರೆ, ನೀವು ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ, ಮುಂದಿನ 14 ವರ್ಷಗಳವರೆಗೂ ಹರಿಯಾಣ ಗವರ್ಮೆಂಟ್ ಅವರು ಈ ಬಾಂಡ್ ನ ಯಾರಾದ್ರೂ ತಗೊಂಡ್ರೆ ಅವರಿಗೆ 6.87% ಅಷ್ಟು ರಿಟರ್ನ್ಸ್ ಈ ಬಾಂಡ್ ಇಂದ ಇವತ್ತು ಪರ್ಚೇಸ್ ಮಾಡಿದ್ರೆ ಸಿಗ್ತಿರುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಇಲ್ಲಿ. ಅದಾದ್ಮೇಲೆ ಮುಂದೆ ನಿಮ್ಗೆ ಇಲ್ಲಿ ಹಾಗೆ ಮುಂದೆ ಹೋದ್ರೆ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಕಾಣುತ್ತೆ. ಬೇರೆ ಡೀಟೇಲ್ಸ್ ಏನಂತಂದ್ರೆ, ಇದು ಬಿಡ್ ಎಂಡ್ ಟೈಮ್ ಯಾವಾಗ ಅಂದ್ರೆ ಏಪ್ರಿಲ್ 8th ವರೆಗೂ ಇದು ಆಪ್ಷನ್ ಅಂದ್ರೆ ಇದಕ್ಕೆ ಬಿಡ್ ಮಾಡಕ್ ಟೈಮ್ ಇರುತ್ತೆ. ಅದಾದ್ಮೇಲೆ ಬಿಡ್ ಮಾಡಿದ ನಂತರ 1 ಅವರ್ ವರೆಗೂ ನಿಮ್ಗೆ ಬಿಡ್ ನ ವಿತ್ಡ್ರಾ ಮಾಡಕ್ಕೂ ಆಪ್ಷನ್ ಇರುತ್ತೆ. ಬೈ ಚಾನ್ಸ್ ನೀವು ಇನ್ವೆಸ್ಟ್ ಮಾಡ್ತೀರಾ, ಮತ್ತೆ ನಿಮ್ಗೆ ಏನೋ ಡೌಟ್ ಆಗುತ್ತೆ, ಬೇಡ ಅಂತ ಅನ್ಸುತ್ತೆ, ಹಾಗಂದಾಗ ನಿಮ್ಗೆ ವಿತ್ಡ್ರಾ ಮಾಡ್ಲಿಕ್ಕೆ ಕೂಡ ಇದು ಆಪ್ಷನ್ ಇರುತ್ತೆ. ಸೊ ಬೇಸಿಕ್ ಆಗಿ ನಾವು ನೋಡ್ಬೇಕಿರೋದು ಇಷ್ಟೇ. ಇಶ್ಯೂವರ್ ಯಾರು? ಇಶ್ಯೂವರ್ ಬಂದು ಗವರ್ಮೆಂಟ್ ಆಫ್ ಹರಿಯಾಣ, ಗವರ್ಮೆಂಟ್ ಆಫ್ ಜಮ್ಮು ಕಾಶ್ಮೀರ್, ತೆಲಂಗಾಣ. ಸೊ ಇದು ಏನಂತಂದ್ರೆ, ಲಾಸ್ಟ್ ವೀಕ್ ಕರ್ನಾಟಕದ ಕೂಡ ಬಾಂಡ್ಸ್ ಇಶ್ಯೂ ಆಗ್ತಿತ್ತು. ಅವ್ರದ್ದು ಕೂಡ, ಕರ್ನಾಟಕದ ಕೂಡ ತೆಲಂಗಾಣದ್ದು ಈಲ್ಡ್ ಎಷ್ಟಿದೆಯಲ್ಲ ಅದಕ್ಕೆ ಹತ್ರನೇ ಇತ್ತು. ಅಂದ್ರೆ ಸೌತ್ ಇಂಡಿಯನ್ ಸ್ಟೇಟ್ಸ್ ಏನಂತಂದ್ರೆ ಸ್ವಲ್ಪ ಡೆವಲಪ್ಡ್ ಆಗಿರೋದ್ರಿಂದ ಸ್ವಲ್ಪ ಅದೇ ರೇಂಜ್ ಅಲ್ಲೇ ಇರುತ್ತೆ, ಏನ್ ಅಷ್ಟು ಡಿಫ್ರೆನ್ಸ್ ಬರಲ್ಲ. ಅಂದ್ರೆ ಈಗ ಇಲ್ಲಿ 6.94 ಅಂತ ಏನು ಈಲ್ಡ್ ಕೊಡ್ತಿದಾರಲ್ಲ, ಇಲ್ಲಿ ಹರಿಯಾಣಗಿಂತ ಇವ್ರು ಏನ್ ಹೆಚ್ಚು ಕೊಡ್ತಿದಾರೆ ಅಂತ ನಾವು ಅನ್ಕೊಂಡ್ರೆ, ಇಲ್ಲಿ ಮೆಚುರಿಟಿ ಗಮನಿಸಬೇಕಾಗಿರುತ್ತೆ. ಮೆಚುರಿಟಿ ಬಂದು ನೋಡಿ ಇಲ್ಲಿ 9th ಏಪ್ರಿಲ್ 2047, ಆಲ್ಮೋಸ್ಟ್ 23 ವರ್ಷವರೆಗೂ ಇದು ಬಾಂಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನಂದ್ರೆ, ಈ ಇಂಟ್ರೆಸ್ಟ್ ರೇಟ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಆಲ್ಮೋಸ್ಟ್ ನಮ್ಗೆ 7 ಪೈಸೆ ಅಷ್ಟು, ಅಂದ್ರೆ 100ಕ್ಕೆ 7 ಪೈಸೆ ಅಷ್ಟು ಡಿಫ್ರೆನ್ಸ್ ಹರಿಯಾಣ ಸ್ಟೇಟ್ ಬಾಂಡ್ಗೆ ಮತ್ತೆ ತೆಲಂಗಾಣದ ಕಾಣ್ತಿದೆ. ಆದ್ರೆ ಏನಂತಂದ್ರೆ, ಮೆಚುರಿಟಿನ ಗಮನಿಸಬೇಕಾಗುತ್ತೆ. ಈಗ ಇದು ಮೆಚುರಿಟಿ ಅಂತ ಹೇಳಿ ಇದೇನಪ್ಪ ಈ ತರ ಹೇಳ್ತಿದ್ದಾರೆ, ಮೆಚುರಿಟಿ 2039-47 ಅಂತ ಅಲ್ಲಿವರೆಗೂ ತೆಗಿಯಕ್ಕೆ ಆಗೋದಿಲ್ವಾ ಅಂತಂದ್ರೆ, ಆತರ ಏನು ತೊಂದರೆ ಆಗಲ್ಲ. ಏನಾಗುತ್ತೆ, ಇದರಲ್ಲಿ ಯಾರೇ ಇನ್ವೆಸ್ಟ್ ಮಾಡ್ತಾರಲ್ಲ ಅವ್ರಿಗೆ ಎಕ್ಸಿಟ್ ಆಪ್ಷನ್ ನ RBI ಕಡೆಯಿಂದಾನೆ ಕೊಡ್ತಾರೆ. ಇದೇನಾಗುತ್ತೆ, ಇದೆಲ್ಲಾ ಇಶ್ಯೂಸ್ ಏನಾಗುತ್ತೆ, RBI ಮ್ಯಾನೇಜ್ ಮಾಡ್ತಿರ್ತಾರೆ ಎಲ್ಲಾ ಸ್ಟೇಟ್ಸ್ಗೋಸ್ಕರ. ಸೊ ಏನಾಗುತ್ತೆ, ಸ್ಟೇಟ್ ಅವರು ಹೋಗ್ತಾರೆ, ಅಂದ್ರೆ ಈಗ ಕರ್ನಾಟಕಕ್ಕೆ 1000 ಕೋಟಿ ಬೇಕು ಅಂತಂದ್ರೆ, ಅವರು RBI ಹತ್ರ ಹೋಗ್ಬಿಟ್ಟು ನಮ್ಗೆ 1000 ಕೋಟಿ ಬೇಕು, ನಮ್ ಇಷ್ಟು ವರ್ಷದ್ದು ಬಾಂಡ್ ಇಶ್ಯೂ ಮಾಡಿ ಅಂತ ಅವ್ರು ಕೇಳ್ಕೊಳ್ತಾರೆ. ಅದ್ರ ಬೇಸಿಸ್ ಮೇಲೆ RBI ಅವರು ಇಲ್ಲಿ ಇಶ್ಯೂ ಮಾಡಿ, ಇಲ್ಲಿಂದ ಬಿಡ್ಸ್ ಏನ್ ಬರುತ್ತಲ್ಲ ಅದ್ರ ಜೊತೆಗೆ ಏನಂತಂದ್ರೆ, ರಿಟೈಲಿಂಗ್ ಈ ಆಪ್ಷನ್ ಇದೆ, ಅದ್ ಬಿಟ್ಟು ಬೇರೆ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಬಿಡ್ ಬರ್ತಿರುತ್ತೆ. ಅದನ್ನೆಲ್ಲ ತಗೊಂಡು ಅವರು ಮ್ಯಾನೇಜ್ ಮಾಡ್ತಿರ್ತಾರೆ. ಆಕ್ಚುಲ್ ಆಗಿ ಏನಂತಂದ್ರೆ, RBI ನಮ್ಗೆ ಯಾವ ತರ SBI ಆಗಲಿ ಅಥವಾ ಬೇರೆ ಯಾವ್ದೇ ಬ್ಯಾಂಕ್ ನಮ್ಗೆ ಹೆಂಗೆ ಬ್ಯಾಂಕರ್, ಅದೇ ತರ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ಗೆ RBI ಒಂದು ಬ್ಯಾಂಕರ್. ಸೊ ಆ ತರ ಇರೋದ್ರಿಂದ ಅವ್ರದ್ದು ಫೈನಾನ್ಸಸ್ ಎಲ್ಲ RBI ಮ್ಯಾನೇಜ್ ಮಾಡ್ತಿರ್ತಾರೆ. ಸೊ ಅವ್ರು ಮ್ಯಾನೇಜ್ ಮಾಡುವಾಗ ಈ ತರ ಬಾಂಡ್ಸ್ ನ ಅವ್ರು ಇಶ್ಯೂ ಮಾಡ್ತಿರ್ತಾರೆ. ನಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ನಾವು ನೋಡ್ಕೊಂಡು ನಾವು ಬಿಡ್ ಮಾಡಿ ಇದರಲ್ಲಿ ಇದನ್ನ ಪರ್ಚೇಸ್ ಮಾಡ್ಬೋದು. ಬಿಡ್ ಮಾಡೋದು ಹೇಗಪ್ಪ ಅಂತ ನೋಡೋದಾದ್ರೆ, ಇದು ಎಲ್ಲದಕ್ಕೂ ಅಷ್ಟೇ. ಇದು ಇವಾಗ T-bill ಆಗ್ಲಿ, ಸ್ಟೇಟ್ ಗವರ್ಮೆಂಟ್ ಬಾಂಡ್ ಆಗ್ಲಿ, ಸೆಂಟ್ರಲ್ ಗವರ್ಮೆಂಟ್ ಬಾಂಡ್ ಆಗ್ಲಿ, ಎಲ್ಲದಕ್ಕೂ ಬಿಡ್ಡಿಂಗ್ ಪ್ರೊಸೆಸ್ ಎಲ್ಲ ಒಂದೇ ಇರುತ್ತೆ. ಈಗ ನಾವ್ ಇಲ್ಲಿ ಕ್ಲಿಕ್ ಮಾಡಕ್ ಹೋದ್ರೆ, ಇಲ್ಲಿ ಬಿಡ್ಡಿಂಗ್ ಅಂತ ನೋಡಿದಾಗ ಬಿಡ್ ಅಮೌಂಟ್ ಕೇಳ್ತಿದ್ದಾರೆ. ಬಿಡ್ ಅಮೌಂಟ್ ಒಂದ್ ವಿಷಯ ಏನಂತಂದ್ರೆ, ಇದೆಲ್ಲ ಬಾಂಡ್ಸ್ 10,000 ಮಿನಿಮಮ್ ಬಿಡ್ ಅಮೌಂಟ್. ಅಂದ್ರೆ ನೀವು 10,000ಕ್ಕಿಂತ ಕೆಳಗಡೆ ಬಿಡ್ ಮಾಡ್ಲಿಕ್ಕೆ ಆಗೋದಿಲ್ಲ. 10,000 ರೂಪಾಯಿ ಅಂತ ನಾನು ಇಲ್ಲಿ ಬಿಡ್ ಮಾಡಿದ್ರೆ, ಡೈರೆಕ್ಟ್ ಆಗಿ ಇಲ್ಲಿ ನಾನು ಸಬ್ಮಿಟ್ ಮಾಡಿದ್ರೆ ಇಲ್ಲೆಲ್ಲ ಡೀಟೇಲ್ಸ್ ಬರುತ್ತೆ. ಬಂದಿದ್ದಾದ್ಮೇಲೆ ನಾನು ಹಂಗೆ ಕಂಟಿನ್ಯೂ ಮಾಡ್ಬೋದು. ಕಂಟಿನ್ಯೂ ಮಾಡಿದಾದ್ಮೇಲೆ ನನಗೆ ಪೇಮೆಂಟ್ ಆಪ್ಷನ್ ಕೇಳುತ್ತೆ. ಪೇಮೆಂಟ್ ಮಾಡೋದಕ್ಕೆ UPI ಥ್ರೂ ಕೇಳುತ್ತೆ. ಬಿಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಪ್ರಾಸೆಸ್ಡ್ ಅಂತ ಹೇಳ್ತಿದೆ. ಇಲ್ಲಿ ನಾವು ಅಂತ ಕೊಡ್ಬೋದು ಅಥವಾ ಲೇಟರ್ ಅಂತ ಕೂಡ ಕೊಡ್ಬೋದು. ನಾನು ಸದ್ಯಕ್ಕೆ ಲೇಟರ್ ಅಂತ ಕೊಡ್ತೀನಿ. ಸೊ ನಾನು ಇಲ್ಲಿ ಬಿಡ್ ಮಾಡಿದ್ನಲ್ಲ, ಬಿಡ್ ಮಾಡಿದ ಡೀಟೇಲ್ಸ್ ಎಲ್ಲ ನನಗೆ ಇಲ್ಲಿ ಕಾಣ್ತಿದೆ. ಸೊ ಸ್ಟೇಟ್ ಗವರ್ಮೆಂಟ್ ಬಾಂಡ್ ತೆಲಂಗಾಣದು. ಸೊ ನಾನು ಬಿಡ್ ಮಾಡಿದ್ದು ಲಾಸ್ಟ್ ಒನ್ 9th ಏಪ್ರಿಲ್ 2055 ಇದು. ಅದೇ ತರ ಮುಂದೆ ಹೋದ್ರೆ ಇಲ್ಲೆಲ್ಲ ಡೀಟೇಲ್ಸ್ ಕಾಣುತ್ತೆ. ಅಂದ್ರೆ ಇಲ್ಲಿ 6.94% ಇಂಟ್ರೆಸ್ಟ್ ಇರೋದು ಎಲ್ಲ ಡೀಟೇಲ್ಸ್ ಕಾಣುತ್ತೆ. ಬಟ್ ಈಗ ಸದ್ಯಕ್ಕೆ ಇದು ಬಿಡ್ ನಂದು ಕಂಪ್ಲೀಟ್ ಆಗಿಲ್ಲ.
ನಾನೇನಾದ್ರು ಈಗ ಬಿಡ್ನ ಚೇಂಜ್ ಮಾಡ್ಬೇಕನ್ನೋಂಗಿದ್ರು ಇಲ್ಲಿ ಚೇಂಜ್ ಮಾಡಕ್ಕೂ ಆಪ್ಷನ್ ಇರುತ್ತೆ. ಅಂದ್ರೆ ನಾನು ಈಗ 10,000 ಇನ್ವೆಸ್ಟ್ ಮಾಡಿದ್ದೀನಿ, ಅದನ್ನ 20,000 ಮಾಡ್ಬೇಕು, 30,000 ಮಾಡ್ಬೇಕು, ಅಥವಾ 30,000 ಇನ್ವೆಸ್ಟ್ ಮಾಡಿರ್ತೀನಿ, ಅದನ್ನ ಮತ್ತೆ ಚೇಂಜ್ ಮಾಡ್ಬೇಕು. ಆ ತರ ಆಪ್ಷನ್ಸ್ ಕೂಡ ನಮ್ಗೆ ಇಲ್ಲಿರುತ್ತೆ. ಈಗ ನಾನು 20,000 ಅಂತ ಹಾಕಿದೀನಿ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ರೆ ಇಲ್ಲಿ 21,000 ಅಂತ ಆಗಿ ಇಲ್ಲಿ ಚೇಂಜ್ ಆಗ್ತಿದೆ. ಲೇಟರ್ ಅಂತಾನೆ ಕೊಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಇಲ್ಲಿ 20,000 ಅಂತ ಎಲ್ಲ ಚೇಂಜ್ ಆಗಿದೆ. ಅದೇ ತರ ಇಲ್ಲಿ ವಿತ್ಡ್ರಾ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಮತ್ತೆ ಇಲ್ಲಿ ಪೇಮೆಂಟ್ ನಾನು ಲೇಟರ್ ಅಂತ ಕೊಟ್ಟನಲ್ಲ, ಇಲ್ಲಿ ನಾನು ಪೇಮೆಂಟ್ ಅಂತಾನೆ ಕೊಡ್ಬೋದು. ಸೊ ಇದು ಏನಕ್ಕೆ ಇಲ್ಲಿ ಇನ್ನೊಂದೇನಂತಂದ್ರೆ, ಇನ್ನೊಂದು ಗಮನಿಸಬೇಕಾಗಿರೋದು ಏನಂದ್ರೆ 21,000 ಅಂತ ಹೇಳ್ತಿದ್ದಾರೆ. ನಾನು 20,000ಕ್ಕೆ ಹಾಕಿರೋದು. 21,000 ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ, ಇದೆಲ್ಲ ಬಿಡ್ಡಿಂಗ್ ಪ್ರಾಸೆಸ್ ಅಲ್ಲಿ ನಡೀತಿರೋದು. ಇದು ಇಂಡಿಕೇಟಿವ್ ಈಲ್ಡ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಂಡಿಕೇಟಿವ್ ಈಲ್ಡ್ ಅಂತ ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಾಗ್ಲಿ ಅಥವಾ ಇಲ್ಲಿ ಇಂಡಿಕೇಟಿವ್ ಈಲ್ಡ್ ಅಂತ ಯಾಕೆ 6.94 ಅಂತ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ 10,000ಗೆ ಬಿಡ್ ಮಾಡಿದ್ರು ಮಾರ್ಕಪ್ ಇದೆ. ಮಾರ್ಕಪ್ ಅಂತಂದ್ರೆ ಅಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ನೀವು ಬಿಡ್ ಮಾಡಕ್ ಹೋದಾಗ, ಮತ್ತೆ ನಾನು ತೋರಿಸ್ತೀನಿ ನಿಮ್ಗೆ. ಈ ಬಿಡ್ ಅಂತ ಕೊಟ್ಟಾಗ ನಾನು ಇಲ್ಲಿ 10,000 ಅಂತ ನಾನು ಹಾಕಿದಾಗ ಇಲ್ಲಿ 10,500 ಅಂತ ತೋರಿಸ್ತಿದೆ. ಸೊ 10,500 ಅಂತಂದ್ರೆ ಒಂದು ಮಾರ್ಕಪ್ ನ ಆಡ್ ಮಾಡ್ತಿದ್ದಾರೆ. ಮಾರ್ಕಪ್ ಅಂತ ಅಂದಾಗ ಬಿಡ್ಡಿಂಗ್ ಅಲ್ಲಿ ಏನಾಗುತ್ತೆ, ಈಗ ರಿಟೈಲ್ಗೆ ಬಿಡ್ಡಿಂಗ್ ಅಲ್ಲಿ ಏನಾಗುತ್ತೆ, ನಮ್ಗೆ ಕಟ್ ಆಫ್ ಪ್ರೈಸ್ ಏನಿರುತ್ತಲ್ಲ ಅಲ್ಲೇ ಕೊಡ್ತಿರ್ತಾರೆ. ಬಟ್ ಇನ್ಸ್ಟಿಟ್ಯೂಷನ್ ಏನಾಗುತ್ತೆ, ಅವರು ಇನ್ನು ಹೈಯರ್ ಪ್ರೈಸ್ ಕೋಟ್ ಮಾಡ್ತಿರ್ತಾರೆ. ಅಂದ್ರೆ ಈಗ ಇದು 100 ರುಪೀಸ್ ಅಲ್ಲಿ ಏನ್ ಟ್ರೇಡ್ ಆಗ್ತಿಯಲ್ಲ ಇಂಡಿಕೇಟಿವ್ ಪ್ರೈಸ್, ಅವರು 101ಗೂ ಹಾಕ್ತಿರ್ತಾರೆ. ಏನಂತಂದ್ರೆ ಅವರಿಗೆ ನಾನು ₹1 ಎಕ್ಸ್ಟ್ರಾ ಕೊಡಕ್ಕೂ ರೆಡಿ ಇರ್ತೀನಿ, ಬಟ್ ನನಗೆ ಈಲ್ಡ್ ಅಂದ್ರೆ ಅವಾಗ ₹1 ಎಕ್ಸ್ಟ್ರಾ ಇಲ್ಲಿ ಕೊಟ್ರೆ ಅವ್ರಿಗೆ ಇಂಟ್ರೆಸ್ಟ್ ಅರ್ನ್ ಮಾಡೋ ಇಂಡಿಕೇಟಿವ್ ಈಲ್ಡ್ ಕಡಿಮೆ ಆಗುತ್ತೆ. ಸೊ ಆತರ ಬಿಡ್ಡಿಂಗ್ ಪ್ರೊಸೆಸ್ ಅಲ್ಲಿ ಫೈನಲ್ ಸೆಟಲ್ಮೆಂಟ್ ಅಂದ್ರೆ ಈಗ ನಮ್ದು ಹರಾಜು ನಡೀತಲ್ಲ, ನಾರ್ಮಲ್ ಯಾವುದೇ ಒಂದು ಹರಾಜು ನಡೀತಿರುತ್ತೆ, ಅದೇ ತರನೇ ಇದಕ್ಕೂ ಹರಾಜು ಆನ್ಲೈನ್ ಅಲ್ಲಿ ನಡೀತಿರುತ್ತೆ. ಆ ಹರಾಜಿನ ಫೈನಲ್ ಸೆಟಲ್ಮೆಂಟ್ ಪ್ರೈಸ್ ಏನಿರುತ್ತೆ, ₹100 10 ಪೈಸೆ ಆಗ್ಬೋದು, 20 ಪೈಸೆ ಆಗ್ಬೋದು, ಆ ಅಮೌಂಟ್ ಬರುತ್ತೆ. ಆ ಅಮೌಂಟ್ ಬೇಸಿಸ್ ಮೇಲೆ ಎಷ್ಟು ಅಮೌಂಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದರಲ್ಲಿ ಉಳಿದಿರೋ ಅಮೌಂಟ್ ನ ನಮ್ಗೆ ರೀಫಂಡ್ ಮಾಡ್ತಿರ್ತಾರೆ. ಅಂದ್ರೆ ಈಗ 10,100 ಅಂತ ಮಾರ್ಕಪ್ ಎಲ್ಲ ಜೊತೆಗೆ ಆಯ್ತು ಅಂತಂದ್ರೆ 10,100 ಅವ್ರು ಇಟ್ಕೊಂಡು ನಮ್ಗೆ ₹400 ರೀಫಂಡ್ ಮಾಡ್ತಿರ್ತಾರೆ. ಇನ್ನು ಆಗ ಏನಾಗುತ್ತೆ, ಇಂಡಿಕೇಟಿವ್ ಈಲ್ಡ್ ಈಗ 100 ರುಪೀಸ್ ಅಲ್ಲಿ ಬಿಟ್ ಆದ್ರೆ ನಮ್ಗೆ ಇಂಡಿಕೇಟಿವ್ ಈಲ್ಡ್ ಬಂದು 6.94 ಇರುತ್ತೆ. ಬಟ್ 101 ಆಯ್ತು ಅನ್ಕೊಳ್ಳಿ, ಇದು ಈಲ್ಡ್ ಡ್ರಾಪ್ ಆಗುತ್ತೆ. ಅದನ್ನ ನೋಡ್ಕೋಬೇಕಾಗುತ್ತೆ. ಮತ್ತೆ ನಾವು ಅದು ಅಲರ್ಟ್ ಆಗುವಾಗ ನೋಡ್ಕೋಬೇಕಾಗುತ್ತೆ. ಅದು ಒಂದು ಅದೊಂದು ಸ್ವಲ್ಪ ಎಫ್ ಡಿ ಅಥವಾ ಬೇರೆ ಯಾವುದೇ ಫಿಕ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ ಗಿಂತ ಇದರಲ್ಲಿರೋ ಡಿಫ್ರೆನ್ಸ್. ಬಟ್ ಈಗ ಏನಂತಂದ್ರೆ, ನಾವು ನೋಡಿದಾಗ ಇಲ್ಲಿ 6.94 ಇದೆಯಲ್ಲ, ಇದಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡ್ಬೇಕಾ ಅಥವಾ ಬೇಡವಾ ಅಂತ ಅನ್ಸ್ಬೋದು. ಬಟ್ ಇಲ್ಲಿ ಏನಾಗುತ್ತೆ, ಇದು ಬಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಈಗ ಯಾವುದೇ ಬ್ಯಾಂಕ್ ಅಲ್ಲಿ ನಿಮ್ಗೆ 2055ನೇ ಇಸ್ವಿವರೆಗೂ ಎಫ್ ಡಿ ಯಾರು ಕೊಡ್ತಿಲ್ಲ. ಇವತ್ತು ಎಫ್ ಡಿ ಇಂಟ್ರೆಸ್ಟ್ ರೇಟ್ಸ್ ನೋಡಿದ್ರೆ ಇವತ್ತು 7% 7.5%, 7% ಹತ್ರದಲ್ಲೇ ಇದೆ. ಅಂದ್ರೆ ಲಾಂಗ್ ಟರ್ಮ್ 2 ವರ್ಷದ್ದು, ಅದು 2.5 ವರ್ಷದ್ದು. ಸೊ ಅದು ಲಾಂಗ್ ಟರ್ಮ್ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಆಗ್ತಿರುತ್ತೆ ಹೊರತು ಜಾಸ್ತಿ ಆಗಲ್ಲ. ನೀವು ಈಗ ಒಂದು 10 ವರ್ಷ ಹಿಂದೆ ನೋಡಿದ್ರೆ, 10 ವರ್ಷ ಹಿಂದೆ ನಮ್ಗೆ ಎಫ್ ಡಿ ಅಲ್ಲಿ ಇಂಟ್ರೆಸ್ಟ್ ರೇಟ್ 9.5% ಕೂಡ ಸಿಗ್ತಿತ್ತು. ಬಟ್ ಈಗ ಎಕಾನಮಿ ಮುಂದೆ ಗ್ರೋ ಆಗ್ತಾ ಹೋಗ್ತಾ ಆಗ್ತಾ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಆಗ್ತಿರುತ್ತೆ. ಈಗ ಜಪಾನ್ ನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ನೋಡಿದ್ರೆ, ಜಪಾನ್ ಅಲ್ಲಿ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ಸ್ ಇತ್ತು ರೀಸೆಂಟ್ ಮೊನ್ನೆವರೆಗೂ. ಈಗ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ದೇಶನೂ ಅಷ್ಟೇ ಡೆವಲಪ್ ಆಗ್ತಾ ಆಗ್ತಾ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಆಗ ನಿಮ್ಗೆ ಅಥವಾ ಯಾರೇ ಒಬ್ರು ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಅವ್ರಿಗೆ 6.95% ಈಲ್ಡ್ ಬರೋದು ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಏನಂತಂದ್ರೆ, ಈಗ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಆಗ್ಲಿ ಅಥವಾ ಯಾರಾದ್ರೂ ಪೆನ್ಷನರ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಇದು ಒಳ್ಳೆ ಆಪ್ಷನ್ ಆಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ. ಆಯ್ತು, ಸ್ಟೇಟ್ ಗೌರ್ಮೆಂಟ್ ಎಲ್ಲ ರಿಸ್ಕಿ, ನಮಗೆ ಬೇಡ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡಿದ್ರೆ, ಸೇಫ್ ಇನ್ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ RBI ಬ್ಯಾಕ್ಡ್ ಆಗಿರೋದ್ರಿಂದ ಯಾವ್ದೋ ಡಿಫಾಲ್ಟ್ ಆಗೋ ರಿಸ್ಕ್ ಅಂತೂ ಇರೋದಿಲ್ಲ. ಆದ್ರೂ ನನ್ಗೆ ಬೇಡಪ್ಪ, ಇದು ಯಾವ್ದೋ ಒಂದು ಸ್ಟೇಟ್ ನನ್ಗೆ ಪರ್ಸನಲಿ ನನ್ ಬೇಡ ಅನ್ಸುತ್ತೆ ಅಂತಂದ್ರೆ ಬೇರೆ ಸ್ಟೇಟ್ ನೋಡ್ಬೋದು. ಇಲ್ಲ ನನ್ಗೆ ಯಾವ್ದು ಸ್ಟೇಟ್ ಬೇಡ ಅನ್ನೋ ಮಟ್ಟಕ್ಕಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಸ್ ಕೂಡ ಆಗಾಗ ಇಶ್ಯೂ ಮಾಡ್ತಿರ್ತಾರೆ. ಸೊ ಈ ಟೇಬಲ್ ಇದೆಯಲ್ಲ, ಮೇಲೆ ಇದೆಯಲ್ಲ ಇದು ಟ್ಯಾಬ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಎವ್ರಿ ಎವ್ರಿ 2 ವೀಕ್ಸ್ ನೋಡ್ತಿದ್ರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಸ್ ಕೂಡ ಇಶ್ಯೂ ಆಗುತ್ತೆ. ಸೇಮ್ ಪ್ರೊಸೆಸ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏನ್ ನೋಡಿದ್ರಲ್ಲ ಅದೇ ತರ ಇಲ್ಲಿ ಬಿಡ್ ಅಂತ ಆಪ್ಷನ್ ಇರುತ್ತೆ. ಸೊ ಆ ಬಿಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿಂದ ನಿಮ್ಗೆ ಇದೇ ಪ್ರೊಸೆಸ್ ಈ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ಸೇಮ್ ಪ್ರೊಸೆಸ್ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ ಕೂಡ. ನೆಕ್ಸ್ಟ್ ನೀವು ನೋಡಿದ್ರೆ ಇದರಲ್ಲಿ ಟಿ ಬಿಲ್ ಅಂತ ಇನ್ನೊಂದು ಆಪ್ಷನ್ ಇದೆ. ಟಿ ಬಿಲ್ ಅಂತ ಅಂದ್ರೆ ಏನಂತಂದ್ರೆ ಟ್ರೆಜರಿ ಬಿಲ್ಸ್ ಅಂತ. ಇದು ಬಂದು ಏನಾಗುತ್ತೆ, ಶಾರ್ಟ್ ಟರ್ಮ್ ಡೆಟ್ ಇನ್ಸ್ಟ್ರೂಮೆಂಟ್ಸ್. ಅಂದ್ರೆ ಏನಾಗುತ್ತೆ, ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಸ್ಯಾಲರಿ ಕೊಡ್ಬೇಕಂತ ಅಥವಾ ಬೇರೆ ಏನೋ ಒಂದು ಶಾರ್ಟ್ ಟರ್ಮ್ ಕಮಿಟ್ಮೆಂಟ್ ಇರುತ್ತೆ ಅವ್ರಿಗೆ. ನೆಕ್ಸ್ಟ್ ಒಂದು
ಒಂದು ಯಾವುದೋ ಒಂದು ಪ್ರಾಜೆಕ್ಟ್ಗೋಸ್ಕರನೋ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅಥವಾ ಯಾವುದೋ ಒಂದು ಸ್ಟೇಟ್ಗೆ ಡೆವಲಪ್ಮೆಂಟ್ ಕಾರ್ಯಕ್ಕೋಸ್ಕರ ಅಸಿಸ್ಟ್ ಮಾಡೋಕ್ಕೋಸ್ಕರ ಏನಾಗುತ್ತೆ ಅವರು ಇದನ್ನ ಇಶ್ಯೂ ಮಾಡ್ತಿರ್ತಾರೆ. ಅದು ಎವ್ರಿ ಫ್ರೈಡೆ ಇಶ್ಯೂ ಮಾಡ್ತಿರ್ತಾರೆ. ಇದು ಎವ್ರಿ ಫ್ರೈಡೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ಟಿ ಬಿಲ್ ಸಿಕ್ಕೇ ಸಿಗುತ್ತೆ. ಅದ್ರಲ್ಲಿ ಏನಂತಂದ್ರೆ 91 ಡೇ ಟಿ ಬಿಲ್ ಇರುತ್ತೆ, 182 ಡೇಸ್ ಟಿ ಬಿಲ್ ಇರುತ್ತೆ, ಮತ್ತೆ 364 ಡೇಸ್ ಅಂದ್ರೆ ಒಂದ್ ವರ್ಷದ ಟಿ ಬಿಲ್ ಕೂಡ ಇರುತ್ತೆ. ಸೊ ಟಿ ಬಿಲ್ ಅಂದ್ರೆ ಟ್ರೆಜರಿ ಬಿಲ್ ಅಂತ. ಸೊ ಇಲ್ಲೂ ಅಷ್ಟೇ ಸೇಮ್ ಬಿಡ್ಡಿಂಗ್ ಪ್ರೊಸೆಸ್ ಬಂದು ನಮ್ಗೆ ಏನು ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲದಕ್ಕೂ ಸೇಮ್ ಬಿಡ್ಡಿಂಗ್ ಪ್ರೊಸೆಸ್. ಇದ್ರಲ್ಲಿ ಕೂಡ ಸೇಮ್ 10,000 ರೂಪಾಯಿ ಮಿನಿಮಮ್ ಇರುತ್ತೆ. ಅದಾದ್ಮೇಲೆ ಮಲ್ಟಿಪಲ್ಸ್ ಆಫ್ 10,000 ನಾವು ಬಿಟ್ ಮಾಡ್ಬೋದು. ಇನ್ನೊಂದು ನೀವು ನೋಡಿದ್ರೆ ಈಗ ಸ್ಟೇಟ್ ಗೌರ್ಮೆಂಟ್ ನೋಡಿದಾಗ ನೋಡಿ 1,000 ಕೋಟಿ, 500 ಕೋಟಿ, 1,000 ಕೋಟಿ ಅವ್ರದ್ದು ಸ್ಟೇಟ್ ಗೌರ್ಮೆಂಟ್ ಬಿಡ್ಡಿಂಗ್ ಎಲ್ಲ ನಾರ್ಮಲ್ ಆಗಿ ಕಡಿಮೆ ಕ್ವಾಂಟಿಟಿ ಎಲ್ಲ ಇರುತ್ತೆ. ಅದೇ ನೀವು ಟಿ ಬಿಲ್ ನೋಡಿದ್ರೆ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂಸ್ ನೋಡಿ 9,000 ಕ್ರೋರ್ಸ್ ಇದೆ, 5,000 ಕ್ರೋರ್ಸ್ ಇದೆ, ಮತ್ತೆ 5,000 ಕ್ರೋರ್ ಅಂದ್ರೆ 91 ಡೇಸ್ಗೆ ಅವರು 9,000 ಕೋಟಿ ಬಾರೋ ಮಾಡ್ತಿದ್ದಾರೆ. ಇಲ್ಲಿ ನೀವು ಇಂಡಿಕೇಟಿವ್ ಈಲ್ಡ್ ನೋಡಿದ್ರೆ ಇದೇನಾಗುತ್ತೆ, ಇಲ್ಲಿ ನಮಗೆ ಕಂಪ್ಯಾರಿಸನ್ ಸಿಗುತ್ತೆ. ಎಸ್ ಬಿ ಇದು ಎಫ್ ಡಿ ಫಿಕ್ಸ್ಡ್ ಡೆಪಾಸಿಟ್ ಇಂಟ್ರೆಸ್ಟ್ ರೇಟ್ಸ್ಗೆ ಮತ್ತೆ ಗೌರ್ಮೆಂಟ್ ಅಂದ್ರೆ ಬಾಂಡ್ಸ್ಗೆ ಏನ್ ಡಿಫ್ರೆನ್ಸ್ ಇದೆ ಅಥವಾ ಇದು ಬೆಟರ್ ಇಲ್ವಾ ಅನ್ನೋದನ್ನ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಏನಾಗುತ್ತೆ, ಅದೇ ನಾವು ಸ್ಟೇಟ್ ಗೌರ್ಮೆಂಟ್ ಬಾಂಡ್ಸ್ ನೋಡಿದಾಗ ಅಲ್ಲೇನಾಗಿತ್ತು, ನೀವು 10 ವರ್ಷಕ್ಕೆ ಇಶ್ಯೂ ಆಗ್ತಿತ್ತು. 10 ವರ್ಷಕ್ಕೆ ಇಶ್ಯೂ ಅಂತಂದಾಗ 10 ವರ್ಷಕ್ಕೆ ಅಥವಾ 15 ವರ್ಷಕ್ಕೆ ಇಶ್ಯೂ ಮಾಡಿದಾಗ ನಮ್ಗೆ ಇಲ್ಲಿ ಇದು 6.87% ಅಂದಾಗ ಎಫ್ ಡಿಗಿಂತ ಕಡಿಮೆ ಇದೆಯಲ್ವಾ ಅನ್ನೋ ಒಂದು ಡೌಟ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಟಿ ಬಿಲ್ ನೋಡಿದಾಗ ನಿಮಗೆ ಕ್ಲಿಯರ್ ಕಂಪ್ಯಾರಿಸನ್ ಸಿಗುತ್ತೆ. ಈಗ ಇಲ್ಲಿ ಪಕ್ಕದಲ್ಲಿ ನಾನು ಎಸ್ ಬಿ ಐ ಇಂಟ್ರೆಸ್ಟ್ ರೇಟ್ಸ್, ಎಸ್ ಬಿ ಐ ವೆಬ್ಸೈಟ್ ಇಂದ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಇಲ್ಲಿ ತಗೊಂಡು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ 91 ಡೇಸ್ ಟಿ ಬಿಲ್ ನೋಡಿದಾಗ 6.06% ಇಂಡಿಕೇಟಿವ್ ಈಲ್ಡ್ ಇದೆ. 6.016% ಇಂಡಿಕೇಟಿವ್ ಈಲ್ಡ್ ಅಂದ್ರೆ 91 ಡೇಸ್ ಕಂಪ್ಯಾರೇಬಲ್ ಅಂತಂದ್ರೆ ನನಗೆ 46 to 179 ಡೇಸ್ ಅಂದ್ರೆ 180 ಡೇಸ್ 6 ಮಂತ್ಸ್. 6 ಮಂತ್ಸ್ ನೋಡಿದ್ರೆ ಇಲ್ಲಿ ನೋಡಿದ್ರೆ ನಿಮ್ಗೆ 5.5% ಕೊಡ್ತಿದ್ದಾರೆ. ಸೀನಿಯರ್ ಸಿಟಿಸನ್ ಆದ್ರೆ 6% ಕೊಡ್ತಿದ್ದಾರೆ. ಬಟ್ ಇಲ್ಲಿ ನಮ್ಗೆ ಸೀನಿಯರ್ ಸಿಟಿಸನ್ ಅಂತ ಏನು ಇಲ್ಲದೆ 6% ಸಿಗ್ತಿದೆ. ಎಲ್ಲರಿಗೂ 6% ಇವ್ರ ಕಡೆಯಿಂದ ಸಿಗ್ತಿದೆ. ಸೊ 91 ಡೇಸ್ಗೆ ಅಂದ್ರೆ ಇದು 3 ತಿಂಗಳಿಗೆ ಕೊಡ್ತಿದ್ದಾರೆ. ಮತ್ತೆ 6 ತಿಂಗಳು ನೋಡಿದ್ರೆ 6.22 ಕೊಡ್ತಿದ್ದಾರೆ. ಅದೇ ನೀವು ಇದ್ರಲ್ಲಿ ನೋಡಿದಾಗ 6 ತಿಂಗಳು ನೋಡಿದ್ರೆ 180 ಡೇಸ್ ಇದು ಕೂಡ 180 ಡೇಸ್ 180 179 ಆಯ್ತು. 180 ಡೇಸ್ ಅನ್ಕೊಂಡು 6.25% ಇದೆ, 6.75 ಸೀನಿಯರ್ ಸಿಟಿಸನ್ ಇದೆ. 6.25 ಕಂಪೇರ್ ಮಾಡಿದಾಗ ಇಲ್ಲಿ 6.22 ಆಲ್ಮೋಸ್ಟ್ ಸಿಮಿಲರ್ ಇದೆ. ಬಟ್ ಒಂದ್ ವಿಷಯ ಏನಂತಂದ್ರೆ ಇದರಲ್ಲಿ 100% ಗ್ಯಾರಂಟಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಡೆಯಿಂದ ಬ್ಯಾಕ್ಡ್ ಇದೆ. ಎಲ್ಲ ಈ ಇನ್ಸ್ಟ್ರೂಮೆಂಟ್ಸ್ ಏನಿದೆಯಲ್ಲ ಸೆಂಟ್ರಲ್ ಗೌರ್ಮೆಂಟ್ ಟಿ ಬಿಲ್ಸ್ ಏನಿದೆಯಲ್ಲ ಎಲ್ಲ ಬಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಡೆಯಿಂದ ಗ್ಯಾರಂಟಿ ಇದೆ. ಯಾವುದೇ ತರದ ರಿಸ್ಕ್ ಇಲ್ಲ. ಅದೇ ಬ್ಯಾಂಕ್ ಅಲ್ಲಿ ಏನಾಗುತ್ತೆ, ಬ್ಯಾಂಕ್ ಅಲ್ಲೂ ರಿಸ್ಕ್ ಇಲ್ಲ ಅಂತ ಅನ್ಕೊಂಡಿದೀರಿ. ಬಟ್ ಏನಾಗುತ್ತೆ, 5 ಲಕ್ಷದ ಇನ್ಶೂರೆನ್ಸ್ ಇರುತ್ತೆ ಪ್ರತಿ ಡೆಪಾಸಿಟ್ ಮೇಲೆ. ಅಥವಾ ಅಂದ್ರೆ ನೀವು 5 ಲಕ್ಷದವರೆಗೂ ಇಟ್ರೆ ಅಥವಾ 5 ಲಕ್ಷದವರೆಗೂ ಇಟ್ರೆ ಫುಲ್ ಅಮೌಂಟ್ ಬ್ಯಾಂಕ್ ದಿವಾಳಿ ಆಗಲಿ ಅಥವಾ ಏನೇ ಆದ್ರೂ ಆ ಇನ್ಶೂರೆನ್ಸ್ ಕಡೆಯಿಂದ ನಿಮ್ಗೆ ಕ್ಲೇಮ್ ಆಗುತ್ತೆ. ಆದ್ರೆ 5 ಲಕ್ಷಕ್ಕಿಂತ ಹೆಚ್ಚಿಟ್ಟಿದೆ, ಒಂದು 20 ಲಕ್ಷ ನಮ್ಗೆ ರಿಟೈರ್ ಆದ್ರೆ ಪಿ ಎಫ್ ದುಡ್ಡು ಬಂತು ಅಂತ 20 ಲಕ್ಷ ಬ್ಯಾಂಕ್ ಅಲ್ಲಿ ಎಫ್ ಡಿ ಮಾಡಿದ್ರೆ ಬೈ ಚಾನ್ಸ್ ದುರದೃಷ್ಟವಶಾತ್ ಆ ಬ್ಯಾಂಕ್ ಅಲ್ಲಿ ಇಶ್ಯೂ ಆಗಿ ಏನೋ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಆಗ ನಿಮ್ಗೆ ಬರೀ 5 ಲಕ್ಷ ಮಾತ್ರ ಇನ್ಶೂರೆನ್ಸ್ ಎಲ್ಲ ಕವರ್ ಆಗುತ್ತೆ, ಉಳಿದಿರೋ 15 ಲಕ್ಷ ಕವರ್ ಆಗೋದಿಲ್ಲ. ಆ ತೊಂದರೆ ಇದರಲ್ಲಿ ಬಾಂಡ್ಸ್ ಅಲ್ಲಿ ನಮ್ಗೆ ಬರೋದಿಲ್ಲ. ಯಾಕಂತಂದ್ರೆ ಪ್ರತಿಯೊಂದು ಬಾಂಡು ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಕ್ಡ್ ಜೊತೆಗೆ ಆರ್ ಬಿ ಐ ಇಶ್ಯೂ ಮಾಡ್ತಿರೋದು. ಅದಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅಂದಿದ ತಕ್ಷಣ ಏನಾಗುತ್ತೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಡೆಯಿಂದ ಗ್ಯಾರಂಟಿ ಇದು ಅಂದ್ರೆ ಇಟ್ ಇಸ್ ಅನ್ ಆಬ್ಲಿಗೇಷನ್ ಆಫ್ ದ ಸ್ಟೇಟ್ ಟು ಪೇ ವಾಟ್ ಅಂದ್ರೆ ಯಾರು ಎಷ್ಟೇ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅದು ಬಂದು ಸ್ಟೇಟ್ ಆಬ್ಲಿಗೇಷನ್. ಅದು ಸ್ಟೇಟ್ ಅಂದ್ರೆ ಗೌರ್ಮೆಂಟ್ ಆಬ್ಲಿಗೇಷನ್, ಅದು ಪೇ ಮಾಡೇ ಮಾಡ್ತಾರೆ. ಅದರಿಂದ ಡಿಫಾಲ್ಟ್ ರಿಸ್ಕ್ ಅನ್ನೋದು ನೆಗ್ಲಿಜಿಬಲ್. ಇದರಲ್ಲಿ ಏನಾಗುತ್ತೆ, ಇನ್ನೊಂದು ಏನಂತಂದ್ರೆ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅನ್ನೋದು ಒಂದು ಫ್ಯಾಕ್ಟರ್ ಇದೆ. ಬಟ್ ಏನಾಗುತ್ತೆ, ಯಾರೇ ಒಬ್ರು ಇನ್ವೆಸ್ಟ್ ಮಾಡಿ ಫುಲ್ ಮೆಚ್ಯೂರಿಟಿ ಅಂದ್ರೆ ಈ 91 ದಿನ ಅಥವಾ 180 ದಿನ ಫುಲ್ ಇನ್ವೆಸ್ಟ್ ಮಾಡಿ ಇಟ್ಕೊಳ್ತಾರೆ ಅನ್ನೋದಾದ್ರೆ ಅವ್ರಿಗೆ ಬೇರೆ ಯಾವ್ದು ರಿಸ್ಕ್ ಅಂತ ಏನಿಲ್ಲ. ಇಷ್ಟು ರಿಟರ್ನ್ ಅವ್ರಿಗೆ ಆಲ್ಮೋಸ್ಟ್ ಇವಾಗ ಇಂಡಿಕೇಟಿವ್ ಈಲ್ಡ್ ಏನ್ ಕೊಟ್ಟಿದಾರಲ್ಲ ಅಷ್ಟು ಈಲ್ಡ್ ಅಲ್ಲಿ ಅದ್ರ ಹತ್ರ ಈಲ್ಡ್ ಅವ್ರಿಗೆ ಬಂದೇ ಬರುತ್ತೆ. ಇದೇನಾಗುತ್ತೆ, ಇಲ್ಲೂ ನೋಡಿದ್ರೆ ನೀವು ಮಾರ್ಕಪ್ ಅಂತ ಕಾಣ್ತಿದೆ. ಮಾರ್ಕಪ್ ಏನಂದ್ರೆ 5,500 rupees ಎಕ್ಸ್ಟ್ರಾ ಮಾರ್ಕಪ್ ನ ಅವರು ಇಲ್ಲಿ ಹಾಕಿದ್ದಾರೆ. ನಾವು ಇಲ್ಲಿ ಇನ್ಫಾರ್ಮೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸಿದ್ದಾರೆ ಕ್ಲೀನ್ ಕನ್ಸಾಲಿಡೇಟೆಡ್ ಪ್ಲಸ್ ಎ ಐ ಪ್ಲಸ್ ಮಾರ್ಕಪ್ ಅಂತ. ಅಂದ್ರೆ ಇಂಡಿಕೇಟಿವ್ ಇದು ಅಂದ್ರೆ ಬಿಡ್ ಅಮೌಂಟ್ ಎಷ್ಟಿದೆಯಲ್ಲ ಪ್ಲಸ್ ಮಾರ್ಕಪ್ 500 rupees. ಈ ಮಾರ್ಕಪ್ ಅಮೌಂಟ್ ಏನಾಗುತ್ತೆ, ಅದನ್ನ ಆಗ್ಲೇ ಹೇಳಿದ್ನಲ್ಲ, ಬೈ ಚಾನ್ಸ್ ಈಗೆಲ್ಲ 96 rupees ಅಲ್ಲಿ ಬಿಡ್ ಮಾಡ್ತಿರ್ತಾರೆ. 96 rupees 96 ಪೈಸೆ ಅಲ್ಲಿಗಿಂತ ಅವ್ರು ಯಾರೋ ಒಬ್ಬ ಎಫ್ ಐ ಅಥವಾ ಬೇರೆ ಯಾರೋ ಇನ್ವೆಸ್ಟರ್ 96.99 ಅಂತ ಬಿಡ್ ಮಾಡ್ತಾರೆ ಅಥವಾ 97 ಅಂತ ಬಿಡ್ ಮಾಡ್ತಾರೆ. ಸೊ ಅದೇನಾಗುತ್ತೆ, ತುಂಬಾ ಜನ ಓವರ್ ಸಬ್ಸ್ಕ್ರಿಪ್ಷನ್ ಆಯ್ತು ಅನ್ಕೊಳ್ಳಿ. ಅಂದ್ರೆ ಈಗ ಯಾವ ತರ ಈ ಐ ಪಿ ಒಗಳೆಲ್ಲ ಓವರ್ ಸಬ್ಸ್ಕ್ರಿಪ್ಷನ್ ಆಗುತ್ತಲ್ಲ, 5,000 ಕೋಟಿಗೆ ಇಂತ ಜಾಸ್ತಿ ಸಬ್ಸ್ಕ್ರಿಪ್ಷನ್ ನಾರ್ಮಲ್ ಆಗಿ ಬಂದೇ ಬರುತ್ತೆ. ಆ ಓವರ್ ಸಬ್ಸ್ಕ್ರಿಪ್ಷನ್ ಕೇಸ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಪ್ರಿಫರೆನ್ಸ್ ಬಂದು
ಇದು 96 ಇದೆಯಲ್ಲ, 96 ಗಿಂತ ಹೆಚ್ಚು ಪೇ ಮಾಡಿರ್ತಾನೆ, ಯಾರೋ ಒಬ್ಬ 97 ಪೇ ಮಾಡಿರ್ತಾನೆ, ಅವನಿಗೆ ಫಸ್ಟ್ ಆಪ್ಷನ್ ಕೊಡ್ತಾರೆ. ಅದಾದ್ಮೇಲೆ ಹಾಗೆ ಕೆಳಗಡೆ ಬರ್ತಾ ಬರ್ತಾ ಬರ್ತಾರೆ. ಸೊ ಲಾಸ್ಟ್ ಏನಂದ್ರು ಉಳಿದಿದ್ರೆ 96.96ಗೆ ಕೊಡ್ತಾರೆ. ಅದ್ ಕೆಳಗಡೆ ಅಂತೂ ಅವ್ರು ಹೋಗೋದಿಲ್ಲ, ಅದ್ರ ಕೆಳಗಡೆ ಅವ್ರು ಇಶ್ಯೂ ಮಾಡೋದಿಲ್ಲ, ಅದ್ರ ಮೇಲೆ ಇರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಬಾಂಡ್ಸ್ ಆಗಿರೋದು ಅಂದ್ರೆ ಟಿ ಬಿಲ್ಸ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಬಾಂಡ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗಲ್ಲ. ಆಗದೆ ಅಂದ್ರೆ ನಾಟ್ ಪಾಸಿಬಲ್ ಅಂತಲ್ಲ, ಬಟ್ 99.9% ಚಾನ್ಸಸ್ ಅದು ಅದಕ್ಕಿಂತ ಹೆಚ್ಚಾಗಿ ಪ್ರೈಸ್ ಆಗ್ತಿರುತ್ತೆ, ಮತ್ತೆ ಅದರಿಂದ ಮುಂದೆನೆ ಹೋಗ್ತಿರುತ್ತೆ. ಸೊ ಇದು ಟಿ ಬಿಲ್ ಬಗ್ಗೆ ಆಯ್ತು. ಮುಂದೆ ನೋಡಿದ್ರೆ ಇಲ್ಲಿ SGB ಅಂತ ಇನ್ನೊಂದು ಆಪ್ಷನ್ ಇದೆ. SGB ಅಂತ ಆಪ್ಷನ್ ಇದೆ, ಬಟ್ ಅದೇನಾಗಿದೆ, ರೀಸೆಂಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಅವರು ಇದು ಯಾವುದೇ SGB ಇಶ್ಯೂ ಮಾಡಲಿ. SGB ಅಂತಂದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಅಂತ. ಇದು ಈ ಬಾಂಡ್ಸ್ 2015 ಇಂದಾನೆ ಇಶ್ಯೂ ಮಾಡ್ಕೊಂಡ್ ಬಂದ್ರು. ಲಾಸ್ಟ್ ಇಶ್ಯೂ ಬಂದು 2024 ಅಲ್ಲಿ ಇತ್ತು. ಅದಾದ್ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಇಶ್ಯೂ ಮಾಡಿಲ್ಲ. ಇದು ಬಂದು ಗೋಲ್ಡ್ ಬಾಂಡ್. ಇದು 2.75% ಇಂಟ್ರೆಸ್ಟ್ ಕೊಡ್ತಿದ್ರು, ಜೊತೆ ಗೋಲ್ಡ್ ಅಪ್ರಿಷಿಯೇಟ್ ಆದ ಆ ಬಾಂಡ್ ಕೂಡ ಅಪ್ರಿಷಿಯೇಟ್ ಆಗ್ತಾ ಹೋಗ್ತಿತ್ತು. ರೀಸೆಂಟ್ ಆಗಿ ಗೋಲ್ಡ್ ಪ್ರೈಸ್ ಕೂಡ ಮೇಲೆ ಹೋಗ್ತಾ ಇರೋದು ಒಂದು ರೀಸನ್ ಆಗಿರ್ಬೋದು, ಅಥವಾ ಗವರ್ಮೆಂಟ್ಗೆ ಇದು ವಯಬಲ್ ಆಪ್ಷನ್ ಅಂತ ಅನ್ಸಿಲ್ಲ ಫಂಡಿಂಗ್ ಕ್ಯಾಪಿಟಲ್ ರೇಸ್ ಮಾಡೋದಕ್ಕೆ. ಅದರಿಂದ ರೀಸೆಂಟ್ ಆಗಿ ಯಾವುದೇ SGB ಲಾಂಚ್ ಮಾಡ್ತಿಲ್ಲ. ಮುಂದೆ ಯಾವ್ದಾದ್ರು SGB ಅಂದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಲಾಂಚ್ ಆದ್ರೆ ಇಲ್ಲಿ ಕಾಣುತ್ತೆ, ಆಗ ಸೇಮ್ ಬಿಡ್ಡಿಂಗ್ ಪ್ರೊಸೆಸ್ ಅಲ್ಲಿ ಬಿಡ್ ಮಾಡ್ಬೋದು. ಸಾವರಿನ್ ಗೋಲ್ಡ್ ಬಾಂಡ್ ಆಕ್ಚುಲಿ ನಿಮಗೆ ಬ್ಯಾಂಕ್ ಅಥವಾ ಬ್ರೋಕರ್ ಥ್ರೂ ಕೂಡ ಟ್ರೇಡ್ ಆಗ್ತಿತ್ತು, ಅದ್ರಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಇದು ಒಂದು ಆಪ್ಷನ್ ಆಗಿ ಇಲ್ಲಿ ಇರುತ್ತೆ. ಲಾಸ್ಟ್ ಆಪ್ಷನ್ ಬಂದು ನಮಗೆ ಫ್ಲೋಟಿಂಗ್ ರೇಟ್ ಸೆಕ್ಯೂರಿಟೀಸ್ ಇದೆ. ಫ್ಲೋಟಿಂಗ್ ರೇಟ್ ಸೆಕ್ಯೂರಿಟೀಸ್ ಅಂದಾಗ ಇಲ್ಲಿ ಯಾವ್ದು ಕಾಣ್ತಿಲ್ಲ. ಆಕ್ಚುಲ್ ಆಗಿ ಏನಾಗುತ್ತೆ, ಇದ್ರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ನಮ್ಗೆ ಇಲ್ಲಿರೋ ಎಲ್ಲಾ ಆಪ್ಷನ್ ಗಿಂತ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಪೇ ಮಾಡ್ತಿರ್ತಾರೆ. ಬಟ್ ಏನಾಗುತ್ತೆ, ಇದ್ರಲ್ಲಿ ಫಿಕ್ಸ್ಡ್ ಇಂಟ್ರೆಸ್ಟ್ ಇರೋದಿಲ್ಲ. ಇಲ್ಲಿ ನೀವು ಐ ಐಕನ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನಾನು. ಸೊ ಇಲ್ಲಿ ಇಂಟ್ರೆಸ್ಟ್ ರೇಟ್ ಇಸ್ ರಿಸೆಟ್ ಹಾಫ್ ಇಯರ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಫ್ ಇಯರ್ಲಿ ರಿಸೆಟ್ ಅಂತಂದಾಗ ಏನಾಗುತ್ತೆ, ಎವ್ರಿ 6 ಮಂತ್ಸ್ಗೆ ಇಂಟ್ರೆಸ್ಟ್ ರೇಟ್ ನ ಅವರು ಚೇಂಜ್ ಮಾಡ್ತಿರ್ತಾರೆ. ಆ ಚೇಂಜ್ ಆಗಿದ್ದ ಇಂಟ್ರೆಸ್ಟ್ ರೇಟ್ಸ್ ನಮ್ಗೆ ದುಡ್ಡು ಇದಾಗ್ತಿತ್ತು. ಅಂದ್ರೆ ಏನಾಗುತ್ತೆ, ಇದು ಸೆಂಟ್ರಲ್ ಗವರ್ಮೆಂಟ್ ಬಾಂಡ್ ಆಗಲಿ ಸ್ಟೇಟ್ ಗವರ್ಮೆಂಟ್ ಬಾಂಡ್ ಆಗಲಿ ಇದೆಲ್ಲದರಲ್ಲೂ ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಪೇ ಮಾಡ್ತಿರ್ತಾರೆ. ಅಂದ್ರೆ ಈ 6.87% ಅಂತ ಏನ್ ತೋರಿಸ್ತಿದಾರಲ್ಲ ಇಲ್ಲಿ, ಸೊ ಆ ಇಂಟ್ರೆಸ್ಟ್ ಬಂದು ಎವ್ರಿ 6 ಮಂತ್ಸ್ ನಮ್ಗೆ ಪೇ ಮಾಡ್ತಾರೆ. ಅಂದ್ರೆ ನಾವು ಒಂದು 10,000 ರೂಪಾಯಿ ಆಗ್ತಿದೆ ಅನ್ಕೊಳ್ಳಿ, ಸೆಕೆಂಡ್ ಕ್ಯಾಲ್ಕುಲೇಷನ್ ತೋರಿಸ್ಬಿಡ್ತೀನಿ ನಿಮ್ಗೆ. 10,000 ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಂಡ್ರೆ, ಅದಾದ್ಮೇಲೆ ಅಲ್ಲಿ ನಿಮ್ದು ಇಂಟ್ರೆಸ್ಟ್ ರೇಟ್ ನೋಡಿದ್ರೆ 6.9 ಅಂತಾನೆ ಅನ್ಕೊಳ್ಳೋಣ. 6.9 ಡಿವೈಡೆಡ್ ಬೈ 100. ಸೊ 690 ರೂಪಾಯಿ ಆಗುತ್ತೆ ವರ್ಷಕ್ಕಿದು. ಡಿವೈಡೆಡ್ ಬೈ 2 ಹಾಫ್ ಇಯರ್ಲಿ 345 ರುಪೀಸ್, 10,000 ರೂಪಾಯಿಗೆ ಇಂಟ್ರೆಸ್ಟ್ ಅವರು ನಮಗೆ ಪೇ ಮಾಡ್ತಿರ್ತಾರೆ. ಸೊ ಇದು ಹಾಫ್ ಇಯರ್ಲಿ ಪೇಮೆಂಟ್ಸ್ ನಮಗೆ ಬರ್ತಿರುತ್ತೆ. ಸೇಮ್ ಹಾಫ್ ಇಯರ್ಲಿ ಪೇಮೆಂಟ್ಸ್ ಇದರಲ್ಲೂ ಬರ್ತಿರುತ್ತೆ, ಅಂದ್ರೆ ಫ್ಲೋಟಿಂಗ್ ರೇಟ್ ಬಾಂಡ್ಸ್ ಅಲ್ಲೂ ಬರ್ತಿರುತ್ತೆ. ಬಟ್ ಇಂಟ್ರೆಸ್ಟ್ ರೇಟ್ಸ್ ಏನಂತಂದ್ರೆ ಇದೆರಡಕ್ಕೂ ಸ್ವಲ್ಪ ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಕೊಡ್ತಿರ್ತಾರೆ. ಯಾಕೆ ಹೈಯರ್ ಇಂಟ್ರೆಸ್ಟ್ ರೇಟ್ ಕೊಡ್ತಿರ್ತಾರೆ ಅಂತಂದ್ರೆ ಇದರಲ್ಲಿ ಎವ್ರಿ 6 ಮಂತ್ಸ್ ಚೇಂಜ್ ಆಗ್ತಿರುತ್ತೆ. ಬಟ್ ಇದ್ರಲ್ಲಿ ಏನಾಗುತ್ತೆ, ಇವಾಗ ಸ್ಟೇಟ್ ಗವರ್ಮೆಂಟ್ ಬಾಂಡ್ ಆಗಲಿ ಸೆಂಟ್ರಲ್ ಗವರ್ಮೆಂಟ್ ಬಾಂಡ್ ಆಗಲಿ ಅವ್ರು ಏನ್ ಇವತ್ತು ಇಲ್ಲಿ ಮೆನ್ಷನ್ ಮಾಡ್ತಾರಲ್ಲ, ಈ ಈಲ್ಡ್ ಅವ್ರಿಗೆ ಲೈಫ್ ಲಾಂಗ್ ಅಂತಂದ್ರೆ ಈ ಮೆಚ್ಯೂರಿಟಿ ಏನಿದೆಯಲ್ಲ, ಮೆಚ್ಯೂರಿಟಿ ಡೇ ವರ್ಗೂ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ಅವ್ರು ಪೇ ಮಾಡ್ಲೇಬೇಕಾಗಿ ಬರುತ್ತೆ ಇದರಲ್ಲಿ, ಸ್ಟೇಟ್ ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ. ಬಟ್ ಫ್ಲೋಟಿಂಗ್ ರೇಟ್ ಬಾಂಡ್ಸ್ ಅಲ್ಲಿ ಆ ತರ ಇರೋದಿಲ್ಲ. ಅಲ್ಲಿ ಏನಾಗುತ್ತೆ, ನಮ್ಗೆ ಎವ್ರಿ 6 ಮಂತ್ಸ್ ಇಂಟ್ರೆಸ್ಟ್ ಚೇಂಜ್ ಆಗ್ತಿರುತ್ತೆ. ಇಲ್ಲಿ ಯಾವ ಬಾಂಡ್ ಲಿಸ್ಟ್ ಆಗಿಲ್ಲ, ಬಟ್ ನನ್ನ ಹತ್ರ ಹಳೆ ಬಾಂಡ್ ಲಿಸ್ಟ್ ಆಗಿದ್ದು ಸ್ಕ್ರೀನ್ ಶಾಟ್ ಇದೆ, ಅದು ನಿಮ್ಗೆ ತೋರಿಸ್ತೀನಿ. ಸೊ ಇದು ಲಾಸ್ಟ್ ವೀಕ್ ಇದ್ದಿದ್ದು ಬಾಂಡ್. ಇದು 2032 ವರ್ಗೂ ಇಶ್ಯೂ ಆಗಿದೆ. ಮೆಚ್ಯೂರಿಟಿ ಬಂದು 2032 ಅಲ್ಲಿ ಇತ್ತು. ಇದರದ್ದು ಈಲ್ಡ್ ನೋಡಿದ್ರೆ ನೀವು ಇಲ್ಲಿ ನೋಡಿ, ಇಂಡಿಕೇಟಿವ್ ಈಲ್ಡ್ 8% ಇದೆ. 8% ಇವತ್ತು ಯಾವ್ದು ಫಿಕ್ಸ್ಡ್ ರಿಟರ್ನ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಇಲ್ಲ. ಅಂತ ರಿಟರ್ನ್ ನಿಮ್ಗೆ ಇದರಲ್ಲಿ ಕೊಡ್ತಿದ್ದಾರೆ. ಬಟ್ ಏನಾಗುತ್ತೆ, ಎವ್ರಿ 6 ಮಂತ್ಸ್ ಇದು ಈಲ್ಡ್ ಚೇಂಜ್ ಆಗ್ತಿರುತ್ತೆ. ಮತ್ತೆ ಮುಂದೆ ನೆಕ್ಸ್ಟ್ ರೀಸೆಂಟ್ ಅಲ್ಲಿ 7.95 ಆಗ್ಬೋದು ಅಥವಾ 8.15 ಕೂಡ ಆಗ್ಬೋದು. ಹೈಯರ್ ರೇಟ್ ಇನ್ಕ್ರೀಸ್ ಮಾಡಲ್ಲ ಅಂತ ಏನಿಲ್ಲ, ಚೇಂಜ್ ಹೈಯರ್ ರೇಟ್ ಕೂಡ ಆಗಿದೆ ತುಂಬಾ ಸಲ. ಬಟ್ ಈಗ ಮುಂದಿನ ಟ್ರಾಜೆಕ್ಟರಿ ನೋಡಿದ್ರೆ ನಮ್ಗೆ RBI ರೇಟ್ ಕಟ್ ಮಾಡಿದ್ರೆ ಇದು ಈಲ್ಡ್ ಏನಿದೆಯಲ್ಲ 8.05 ಇಂದ ಇದು ಬಂದು ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಈಗ ನಾವು SBI ಇಂಟ್ರೆಸ್ಟ್ ರೇಟ್ ಚೆಕ್ ಮಾಡಿದ್ರಲ್ಲ, 8.05 ಇಲ್ಲೆಲ್ಲೂ ಆಪ್ಷನ್ ಇಲ್ಲ. 8.05 ಅನ್ನೋದು ಎಲ್ಲೆಲ್ಲೂ ಕಾಣೋದಿಲ್ಲ, ಸೀನಿಯರ್ ಸಿಟಿಸನ್ ಕೂಡ ಕಾಣಲ್ಲ. ಅಂತದ್ರಲ್ಲಿ ಇರೋದ್ರಲ್ಲಿ ನಮ್ಗೆ ಇಲ್ಲಿ ಫ್ಲೋಟಿಂಗ್ ರೇಟ್ ಬಾಂಡ್ ಅಲ್ಲಿ ನಮ್ಗೆ 8.5 ಕೂಡ ಸಿಗ್ತಿರುತ್ತೆ. ಬಟ್ ಶಾರ್ಟ್ ಟರ್ಮ್ ಅಂದ್ರೆ ಈಗ 6 ಮಂತ್ಸ್ ಅಲ್ಲಿ ಮತ್ತೆ ಚೇಂಜ್ ಆಗುತ್ತೆ, ಚೇಂಜ್ ಆದಾಗ ಕಡಿಮೆ ಆಗ್ತಾ ಹೋಗ್ಬೋದು. ಬಟ್ ಇನ್ನೊಂದು ಏನಂತಂದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಇನ್ನೊಂದು ಏನಂತಂದ್ರೆ, ನಾವು ಸ್ಟೇಟ್ ಗವರ್ಮೆಂಟ್ ಬಾಂಡ್ ಅಥವಾ ಇಲ್ಲಿ ನೋಡಿದಾಗ ಇಲ್ಲಿ ಮೆಚುರಿಟಿ ಬಂದು ನೆಕ್ಸ್ಟ್ 7 ಇಯರ್ಸ್ ಇದೆ. ಸ್ಟೇಟ್ ಗವರ್ಮೆಂಟ್ ಬಾಂಡ್ ಬಂದು 15 ಇಯರ್ಸ್ ಇದೆ. ಸೊ 7 ಇಯರ್ಸ್ ಅಲ್ಲಿ ಎವ್ರಿ ಕ್ವಾರ್ಟರ್ ಅಥವಾ ಎವ್ರಿ 6 ಮಂತ್ಸ್ ಅಲ್ಲಿ ಅಂದ್ರೆ RBI ಕಟ್ ಮಾಡ್ತಾ ಹೋಯ್ತು ಅಂತಂದ್ರೆ
ಈ ಇಂಟ್ರೆಸ್ಟ್ ರೇಟ್ಸ್ ಬಂದು 8.05 ಇಂದ ನಮಗೆ 5.7 5.8 ಕೂಡ ಹೋಗ್ಬೋದು 2032 ಅಲ್ಲಿ. ಅದು ನಮ್ಗೆ ಗೊತ್ತಿಲ್ಲ ಫ್ಯೂಚರ್ ಏನಾಗ್ಬೋದು ಅಂತ. ಬಟ್ ಇನಿಷಿಯಲಿ ಇವಾಗಂತೂ ನಮ್ಗೆ 8.05% ಈಲ್ಡ್ ಅಂತೂ ಸಿಗ್ತಿರುತ್ತೆ. ಸೊ ಇದರಲ್ಲಿ ಇನ್ನೊಂದೇನಂತಂದ್ರೆ, ಈಗ ನಾವು ಇದರಲ್ಲಿ ಇನ್ವೆಸ್ಟ್ ಮಾಡಿ ಮುಂದೆ ಈಲ್ಡ್ ಕಡಿಮೆ ಆದ್ರೆ ಇದರಿಂದ ಎಕ್ಸಿಟ್ ಆಗೋ ಕೂಡ ಆಪ್ಷನ್ ಇರುತ್ತೆ. ಇದೆಲ್ಲಾ ಬಾಂಡ್ಸ್ ಅಲ್ಲಿ ಏನಂತಂದ್ರೆ ಇಷ್ಟು ಮೆಚುರಿಟಿ ವರೆಗೂ ನಾವೇನು ಹೋಲ್ಡ್ ಮಾಡ್ಬೇಕು ಅಂತ ಏನು ರಿಸ್ಟ್ರಿಕ್ಷನ್ಸ್ ಏನ್ ಇರೋದಿಲ್ಲ. ಏನಾಗುತ್ತೆ ಇಲ್ಲಿ ಈ RBI ರಿಟೇಲ್ ಡೈರೆಕ್ಟ್ ಅಲ್ಲಿ ನೀವು ನೋಡಿದ್ರೆ ಇಲ್ಲೊಂದು ಆಪ್ಷನ್ ಇದೆ, NDS-OM ಅಂತ. ಸೊ NDS-OM ಅಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ನಾವು ಇಲ್ಲಿ ಹೋಗ್ಬಿಟ್ಟು ಇದನ್ನ ಯಾವುದೇ ಬಾಂಡ್ ನಾವು ಪರ್ಚೇಸ್ ಮಾಡಿರ್ತೀರಲ್ಲ, ಆ ಬಾಂಡ್ ನ ನಾವು ಎಕ್ಸಿಟ್ ಮಾಡೋಕೆ ಚಾನ್ಸ್ ಇರುತ್ತೆ. ಇವತ್ತು ನಾನು ರೆಕಾರ್ಡ್ ಮಾಡ್ತಿರೋದು ಸಂಡೇ ಇವತ್ತು. ಸೊ ಮಾರ್ಕೆಟ್ ಓಪನ್ ಇಲ್ಲ. ಮಾರ್ಕೆಟ್ ಓಪನ್ ಇರುವಾಗ ನೀವು ಯಾವುದೇ ಒಂದು ಈ ಬಾಂಡ್ ಅಲ್ಲಿ ಯಾವ್ದು ಇನ್ವೆಸ್ಟ್ ಮಾಡಿರ್ತೀರಲ್ಲ, ಆ ಬಾಂಡ್ ಅಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಟ್ರೇಡ್ ಅಂತಂದಾಗ ಮತ್ತೆ ನೀವು ಸೆಲ್ ಮಾಡ್ಬೇಕಂತಂದ್ರೆ ಅಲ್ಲಿ ಬಯರ್ ಇರ್ತಾರೆ, ಅವರಿಗೆ ನೀವು ಸೆಲ್ ಮಾಡಿ ನೀವು ನಿಮ್ದು ಇನ್ವೆಸ್ಟ್ಮೆಂಟ್ ಇಂದ ಆಚೆ ಕೂಡ ಬರ್ಬೋದು. ಸೊ ಎಲ್ಲಿವರೆಗೂ ನಿಮ್ಗೆ ಅದು ಬೆನಿಫಿಟ್ ಅನ್ಸುತ್ತೆ ಅಲ್ಲಿವರೆಗೂ ನೀವು ಹೋಲ್ಡ್ ಮಾಡ್ಬೋದು. ಹೋಲ್ಡ್ ಮಾಡಿದಾದ್ಮೇಲೆ ನಿಮ್ಗೆ ಯಾವತ್ತು ಇದರಿಂದ ಇಲ್ಲ ಬೇರೆ ಬೆಟರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಕಾಣುತ್ತೆ, ಅಥವಾ ಬೇರೆ ನಿಮ್ಗೆ ಯಾವ್ದೋ ಪ್ರಾಪರ್ಟಿ ತಗೋಬೇಕು ಅಥವಾ ಕಾರ್ ತಗೋಬೇಕು ಅಥವಾ ಏನು ಒಂದು ರೀಸನ್ಗೆ ಇದರಿಂದ ಆಚೆ ಬರ್ಬೇಕು ಅಥವಾ ಇದರಿಂದ ಎಕ್ಸಿಟ್ ಆಗ್ಬೇಕು ಅಂತ ಅನ್ಕೊಂಡಾಗ ನೀವು ಈ ಆಪ್ಷನ್ ಯೂಸ್ ಮಾಡಿ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಇದನ್ನ ಸೆಲ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಡ್ತಾರೆ. ಸೊ ಇದು ಆಗಿತ್ತು ಇದ್ರದ್ದೆಲ್ಲ ಡೀಟೇಲ್ಸ್. ಬೇರೆ ಕೆಲವೊಂದು ಡೀಟೇಲ್ಸ್ ಇದೆ ಇಲ್ಲಿ, ಇನ್ವೆಸ್ಟರ್ ಮ್ಯಾನೇಜ್ಮೆಂಟ್, ಇನ್ವೆಸ್ಟರ್ ಆಕ್ಟಿವಿಟಿ ಇದೆಲ್ಲ ಏನಾಗುತ್ತೆ, ನೀವು ಇನ್ವೆಸ್ಟ್ ಮಾಡಿದಾದ್ಮೇಲೆ TDS ಡೀಟೇಲ್ಸ್, ನಾಮಿನಿ ಇನ್ವೆಸ್ಟ್ ಮಾಡಿದಾದ್ಮೇಲೆ ನಾಮಿನಿನ ಮೇಂಟೈನ್ ಅಂದ್ರೆ ಯಾರನ್ನ ನಾಮಿನಿ ಆಡ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಆಪ್ಷನ್ಸ್ ಎಲ್ಲ ಇಲ್ಲಿರುತ್ತೆ. ಅದು ಬಿಟ್ಟು ಬೇರೆ ಏನಾದ್ರು ಡೀಟೇಲ್ಸ್ ಬೇಕಾದ್ರೆ ನಮ್ಗೆ ಇಲ್ಲಿ ಕೂಪನ್ ಸ್ಟೇಟ್ಮೆಂಟ್ಸ್, FSRB ಸರ್ಟಿಫಿಕೇಟ್ ಆಫ್ ಹೋಲ್ಡಿಂಗ್ ಅಂದ್ರೆ ಫ್ಲೋಟಿಂಗ್ ರೇಟ್ ಬಾಂಡ್ ಸರ್ಟಿಫಿಕೇಟ್ ಆಫ್ ಹೋಲ್ಡಿಂಗ್ ಇಲ್ಲಿ ಸಿಗುತ್ತೆ. ಮತ್ತೆ ಮ್ಯಾಂಡೇಟ್ ಅಂದ್ರೆ ಏನೇನಾಗುತ್ತೆ, ನಾವು ಇಲ್ಲಿ ಇನ್ವೆಸ್ಟ್ ಮಾಡ್ತೀರಲ್ಲ, ಇನ್ವೆಸ್ಟ್ ಮಾಡೋದಕ್ಕೆ ಮ್ಯಾಂಡೇಟ್ ನ ನಾವು ಇಲ್ಲಿ ಚೇಂಜ್ ಮಾಡ್ಬೋದು ಅಥವಾ ಮಾಡಿಫೈ ಮಾಡ್ಬೋದು. ಆ ಡೀಟೇಲ್ಸ್ ಎಲ್ಲ ಇಲ್ಲಿರುತ್ತೆ. ಮ್ಯಾಂಡೇಟ್ ರಿಕ್ವೆಸ್ಟ್ ಕೂಡ ಕಾಣುತ್ತೆ. ಸೊ ಅದೆಲ್ಲ ಇಲ್ಲಿರುತ್ತೆ. ಮತ್ತೆ ನಾವು ಹೋಮ್ ಬರೋಣ. ಸೊ ಇಲ್ಲಿ ಡೀಟೇಲ್ಸ್ ಇದೆ. ನಾನು ಇಲ್ಲಿ ಈ ಪೇ ಆಪ್ಷನ್ ಇದೆಯಲ್ಲ, ಪೇ ಆಪ್ಷನ್ ಕ್ಲಿಕ್ ಮಾಡಿ ನಾನು ಇಲ್ಲಿ ಹೋಗಿ ನೆಟ್ ಬ್ಯಾಂಕಿಂಗ್, UPI ಆಪ್ ಅಥವಾ UPI ಮ್ಯಾಂಡೇಟ್ ಆಗ್ಲೇ ರಿಜಿಸ್ಟರ್ ಆಗಿದ್ರೆ ಮ್ಯಾಂಡೇಟ್ ಇಂದ ಕೂಡ ಪೇ ಮಾಡ್ಬೋದು. ಐ ಅಕ್ಸೆಪ್ಟ್ ಅಂತ ಕೊಟ್ಟು ಪೇ ಮಾಡಿದ್ರೆ ಅಲ್ಲಿಂದ ಯಾವ ಪರ್ಟಿಕ್ಯುಲರ್ ಆಪ್ ಇರುತ್ತಲ್ಲ ಆ ಆಪ್ಗೆ ಹೋಗುತ್ತೆ. ಆಪಿಗೆ ಹೋಗಿ ಅಲ್ಲಿಂದ ಪೇ ಮಾಡ್ಕೋಬಹುದು. ಸದ್ಯಕ್ಕೆ ನಾನು UPI ಟ್ರಾನ್ಸ್ಫರ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ UPI ಆಪ್ ಓಪನ್ ಆಗುತ್ತೆ. ನಾನು ಸೆಲೆಕ್ಟ್ ಮಾಡಿದ್ರೆ ಯಾವ್ದು ಗೇಟ್ವೇ ಬೇಕು ಅಂತ ಸೆಲೆಕ್ಟ್ ಮಾಡಿ ನಾನು ಇಲ್ಲಿ UPI ID ಹಾಕ್ಬೋದು. ಅಂತಂದ್ರೆ ಫೋನ್ ಪೇ ಅಥವಾ ಗೂಗಲ್ ಪೇ ನೋಡಿದ್ರೆ ಫೋನ್ ನಂಬರ್ @YBL ಅಥವಾ ಬೇರೆ ಯಾವ್ದೋ ಒಂದು ID ICICI OKICICI ಅಂತ ಗೂಗಲ್ ಪೇ ಬರುತ್ತೆ. ಅಥವಾ ತಮ್ಮ ಬ್ಯಾಂಕ್ ಕೂಡ ಹಾಕ್ಬೋದು, ICICI HDFC ಆರ್ ನಿಮ್ದು ನೇಮ್ SBI ಅಂತ ಬ್ಯಾಂಕ್ UPI ID ಇರುತ್ತೆ. ಅದನ್ನೆಲ್ಲ ಹಾಕಿ ನೀವು ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿದ್ರೆ ಬ್ಯಾಂಕ್ UPI ಆಪ್ ಇಲ್ಲಿ ನಿಮ್ಗೆ ರಿಕ್ವೆಸ್ಟ್ ಬರುತ್ತೆ. ಅದನ್ನ ಅಪ್ರೂವ್ ಮಾಡಿದ ತಕ್ಷಣ ನಿಮ್ಗೆ ಇದು ಬೈ ಆಗ್ತಿರುತ್ತೆ. ಸೊ ಅದಕ್ಕೆ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡುವ ಹೋಗ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಲಾಸ್ಟ್ ವೀಕ್ ಒಂದು ತೋರಿಸ್ನಲ್ಲ, ಈ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ, ಫ್ಲೋಟಿಂಗ್ ರೇಟ್ ಬಾಂಡ್ ಅಲ್ಲಿ. ಸೊ 27 ಮಾರ್ಚ್ 2032 ಮೆಚುರಿಟಿ ಬೈ ಮಾಡಿದೀನಿ ಈಗಲೇ. ಸೊ ಅದ್ರ ಡೀಟೇಲ್ಸ್ ಕೂಡ ಇಲ್ಲೇ ಇದೆ. ಸೊ 1000 ರುಪೀಸ್ದು ಬೈ ಮಾಡಿದ್ದೆ. ಅಂದ್ರೆ ನೋಡ್ಲಿಕ್ಕಂತಾನೆ ಏನಾಗ್ತಿದೆ ಅಂತ ವಿಡಿಯೋ ರೆಕಾರ್ಡ್ ಮಾಡಕ್ ಮುಂಚೆ ಒಂದ್ಸತಿ ನಾನು ನೋಡ್ಬೇಕಂತ ಅನ್ಸ್ತು ಎಲ್ಲ, ಆದ್ರಿಂದ ಬೈ ಮಾಡಿದೆ. ಸೊ ಎಲ್ಲ ಇಲ್ಲಿ ಡೀಟೇಲ್ಸ್ ತರ ತೋರಿಸುತ್ತೆ ಎಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು. ಇದೇ ತರ ನಿಮ್ಗೆ ಬಿಡ್ಡಿಂಗ್ ಮಾಡಕ್ ಹೋದಾಗ್ಲೂ ಇದೇ ತರ ತೋರಿಸುತ್ತೆ. ಅದಾದ್ಮೇಲೆ ಐ ಅಕ್ಸೆಪ್ಟ್ ಅಂತ ಕೊಟ್ಟು ಎಸ್ ಅಂತ ಕೊಟ್ರೆ ನಮ್ಗೆ ಮತ್ತೆ ಇದು UPI ಆಪ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ. ಒಂದ್ಸತಿ ಅದು ಬೈ ಆದ್ಮೇಲೆ ನಮ್ಗೆ ಅಲ್ಲಿ ಬೈ ಆಗಿ ಸಿಗುತ್ತೆ. ಸೊ ಇದಾಗಿತ್ತು RBI ರಿಟೇಲ್ ಡೈರೆಕ್ಟ್ ಬಗ್ಗೆ. ಅಕೌಂಟ್ ಓಪನಿಂಗ್ ರಿಲೇಟೆಡ್ ಮೊದಲೇ ಹೇಳಿದೀನಿ. ಏನಾದ್ರು ಡೌಟ್ಸ್ ಅಥವಾ ಕ್ವೇರೀಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಹಾಗೂ ಏನಾದ್ರು ಓಪನ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತಂದ್ರೆ ಮುಂದೆ ಒಂದು ವಿಡಿಯೋ ಅದಕ್ಕೋಸ್ಕರ ಕೂಡ ಒಂದು ಅಕೌಂಟ್ ಓಪನಿಂಗ್ ಮಾಡೋ ವಿಡಿಯೋ ಕೂಡ ಒಂದು ಮಾಡ್ತೀನಿ. ಇದು ಬೇರೆ ಯಾವ್ದಾದ್ರು ಡೌಟ್ಸ್ ಇದ್ರೆ ಈಲ್ಡ್ ಬಗ್ಗೆ ಆಗ್ಲಿ ಅಥವಾ ಇನ್ನು ಯಾವುದೇ ಬಗ್ಗೆ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ನಾನು ಆನ್ಸರ್ ಮಾಡ್ತೀನಿ. ಅಥವಾ ಮುಂದೆ ಒಂದು ಅದ್ರ ರಿಲೇಟೆಡ್ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು ವೀಕ್ಷಕರು. ಇದೇ ತರ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಕೂಡ ಇದು ಡೀಟೇಲ್ಸ್ ನ ಶೇರ್ ಮಾಡಿ. ಮತ್ತೆ ಯಾವುದೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.